ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪೂಜ್ಯರಾದ ರಾಘವೇಂದ್ರ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಪೊಡಮಟ್ಟು ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಈ ವನಪರ್ವದ ಒಂದು ಯಾತ್ರೆಯಲ್ಲಿ ಬರೇ ವನವಾಸ ಮಾಡದೆ ಯಾವ ಮಟ್ಟಕ್ಕೆ ಅದು ತೀರ್ಥಯಾತ್ರೆಯ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಅನುಭವವಾಗಿ ಆಗಲಿಕ್ಕೆ ಶುರುವಾಯಿತು ಅನ್ನೋದನ್ನು ನಾನು ನಿಮಗೆ ಒಂದಿಷ್ಟು ಪ್ರಾರಂಭದಲ್ಲಿ ಹೇಳ್ತಾ, ಅದರ ಮುಂದುವರಿದ ಭಾಗವಾಗಿ ಹೇಗೆ ಅರ್ಜುನ ತನ್ನ ತಪಸ್ಸಾಧನೆಯ ಹಾಗೆ ದಿವ್ಯಾಸ್ತ್ರಗಳನ್ನು ಪಾಶುಪತಾಸ್ತ್ರಗಳನ್ನು ಪಡೆಯುವುದಕ್ಕೆ ಯಾವ ಮಟ್ಟದ ಉನ್ನತ ಸಾಧನೆಯನ್ನು ಮಾಡಿದ, ಅವನು ತಲುಪಿದ್ದು ಎಲ್ಲಿಯವರೆಗೆ, ಅವನು ಹೋದ ಆ ಇಂದ್ರನ ಸ್ವರ್ಗ ಪ್ರಯಾಣ, ಅಲ್ಲಿ ಉರ್ವಶಿಯ ಜೊತೆಗೆ ಅವನು ನಡೆದುಕೊಂಡ ರೀತಿ, ಅದಕ್ಕೆ ಅವನು ಪಡೆದಂತಹ ಆಶೀರ್ವಾದದ ರೂಪದ ಶಾಪ. ಒಂದು ದೃಷ್ಟಿಯಿಂದ ದೊಡ್ಡವರು ಶಾಪ ಕೊಡುವಾಗ ಅದು ನಮ್ಮ ಒಳಿತಿಗಾಗಿ ಇರ್ತದೆ ಅನ್ನುವ ಹಾಗೆ ಇದೆ. ಯಾರೋ ಶಾಪ ಕೊಟ್ಟರು ಅಂತ ದುಃಖಿಸಬೇಕಾಗಿಲ್ಲ ಅನ್ನುವ ಹಾಗೆ ಅದರ ರೀತಿ ಅಪರೂಪ ಅದು. ಅಂದರೆ ನೋಡಿ, ಇಷ್ಟೆಲ್ಲ ಮಾಡಿದಾಗ ಉರ್ವಶಿಯನ್ನು ತಾಯಿ ಅಂತ ಹೇಳಿ ನಮಿಸಿದ್ದಾನೆ, ಶಾಪ ಕೊಡಬಹುದಿತ್ತ ಅಂತ ನಿನ್ನೆ ಒಬ್ಬರು ತಾಯಿಗೆ ಬಹಳ ದುಃಖವಾಗಿ ನನ್ನನ್ನು ಕೇಳ್ತಿದ್ರು. ಒಬ್ಬರು ದೊಡ್ಡವರ ಮಾತು, ಅವರು ಕೆಟ್ಟದಾಡಿದರೂ ಕೂಡ ಯಾವುದೋ ಒಂದು ಕಾಲಕ್ಕೆ ಒಳ್ಳೆಯದಾಗಲಿಕ್ಕೆ ಇರ್ತದೆಯೇ ಏನೋ ಅನ್ನುವ ಹಾಗೆ ಅದನ್ನು ಸ್ವೀಕರಿಸಬೇಕು ಅನ್ನುವ ಸೂಚನೆಯ ಹಾಗೆ ಉರ್ವಶಿಯ ಶಾಪ ಕಾಣಿಸ್ತದೆ. ಅಂಥದ್ದೊಂದು ಅನುಗ್ರಹ ರೂಪವಾಯಿತು. ಯಾಕೆಂದರೆ ಅಜ್ಞಾತವಾಸದಲ್ಲಿ ಅರ್ಜುನನಿಗದು ತುಂಬ ಸಹಾಯ ಮಾಡಿದೆ. ವಿರಾಟ ಪರ್ವದಲ್ಲಂತೂ ಅರ್ಜುನ ಬೃಹನ್ನಳೆಯ ವೇಷದಲ್ಲಿ ಬಂದದ್ದರಿಂದಲೇ ಯಾರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ವೇಳೆ ಬೃಹನ್ನಳೆಯ ವೇಷ ಅಲ್ಲದೆ ಒಬ್ಬ ಗಂಡಿನ ವೇಷದಲ್ಲಿ ಅವನು ಹಾಗೆ ಹೊಡೀತಿದ್ರೆ ಪಕ್ಕಾ ಗೊತ್ತಾಗೇ ಬಿಡ್ತಿತ್ತು. ಹಾಗಾಗಿ ಅದು ಬ್ಲೆಸ್ಡ್ ಇನ್ ಡಿಸ್ಗೈಸ್ ಅಂತ ಒಂದು ಮಾತಿದೆಯಲ್ಲ, ಹಾಗೆ ಒಂದು ಥರದ ಮರೆಯಲ್ಲಿ ನೋಡಿದರೆ ಅದು ಆಶೀರ್ವಾದ. ಇನ್ನು ಕೆಲವರಿಗೆ ಒಂದು ಜಿಜ್ಞಾಸೆ ಬಂತು, ಇಂದ್ರನ ಹೆಂಡತಿ ಶಚಿ ತಾಯಿ ಅಂತ ಹೇಳಿದ್ದು, ಮತ್ತು ದ್ರೌಪದಿಯಲ್ಲಿ ಶಚಿಯನ್ನೇ ಅರ್ಜುನ ಸೇರ್ತಾನಲ್ಲ. ದ್ರೌಪದಿಯ 4 ಅಂಶಗಳನ್ನು ನಾನು ಹೇಳುವಾಗ ಶಚಿಯ ಅಂಶ ಅದು ಅರ್ಜುನನ ಹೆಂಡತಿ ಅನ್ನುವ ಹಾಗೆ ಹೇಳಿದ್ರಿ ಅಲ್ಲ ಅನ್ನುವ ಪ್ರಶ್ನೆಯನ್ನು ಕೂಡ ಯಾರೋ ಜಿಜ್ಞಾಸೆಯ ರೂಪದಲ್ಲಿ ಮಾತಾಡ್ತಿದ್ರು ಅನ್ನೋದನ್ನು ಮತ್ತು ಅವರದಕ್ಕೆ ಸಮರ್ಥವಾಗಿ ಉತ್ತರಿಸಿದ್ದನ್ನು ನನಗೆ ಹೇಳ್ತಿದ್ರು. ಅಲ್ಲಿ ಗ್ರಹಿಸುವಾಗ ಮತ್ತೆ ಯಥಾ ಪ್ರಕಾರ ಅರ್ಜುನನ ಹೆಂಡತಿ ದ್ರೌಪದಿಯೇ. ಆದರೆ ಅರ್ಜುನನ ಒಳಗಿರುವ ಅಂಶ ಇಂದ್ರಾಂಶವಾದಾಗ ಅವನನ್ನು ಸೇರುವ ಹೆಂಡತಿ ದ್ರೌಪದಿಯ ಒಳಗಿರುವ ಶಚಿಯ ಅಂಶ. ಹಾಗಾಗಿ ಅಲ್ಲಿ ಇಂದ್ರ ಶಚಿಯರದ್ದೇ ಮಿಲನ, ಅರ್ಜುನ ಶಚಿಯ ಜೊತೆಗೆ ಸೇರುವುದಲ್ಲ. ಸೊ ಇದು ಒಂಥರ ದೇಹದ ಒಳಗಿರುವ ಜೀವಸಾಧ್ಯತೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅದರ ವಿಸ್ತಾರಕ್ಕೆ ಹೋಗಬೇಕಾದಂತಹ ಕ್ರಮ ಹೊರತು ಅದನ್ನು ಹೊರಭಾಗದಿಂದ ವಿಶ್ಲೇಷಣೆ ಮಾಡಿ ಆ ದೈಹಿಕ ಗುರುತುಗಳ ಮೂಲಕ ಅದರ ವಿವರಣೆಯನ್ನು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಹೋದರೆ ಸ್ವಲ್ಪ ಅಬದ್ಧ ಅರ್ಥಗಳಾಗಬಹುದು. ಅದು ಹಾಗಲ್ಲ ಅನ್ನೋದು. ಆಮೇಲೆ
ಬಹಳ ಭಯಾನಕವಾದ ಮಾತುಗಳನ್ನೆಲ್ಲ ಯುಧಿಷ್ಠಿರನಿಗೆ ದ್ರೌಪದಿ ಆಡಿದ್ಲು, ಅರ್ಜುನ ಆಡಿದ, ಅರ್ಜುನ ಆಡುವುದಿಲ್ಲ, ಭೀಮ ಆಡಿದ ಅನ್ನುವ ಮಾತುಗಳನ್ನು ನಾನು ಹೇಳಿದೆ. ಬಹಳ ಬಾರಿ ಭೀಮ ಉಗ್ರವಾಗಿ ಪ್ರತಿಪಾದಿಸುವವ ಏನೇ ವಿಷಯವನ್ನು ಕೂಡ. ಅಂಥ ಎಲ್ಲ ಸಂದರ್ಭಗಳಲ್ಲೂ ನಾವು ನೋಡಬೇಕು, ಒಂದೋ ಅರ್ಜುನ ಅವನನ್ನು ಸಮಾಧಾನಿಸಿ ಮೌನಕ್ಕೆ ಕರ್ಕೊಂಡು ಹೋಗುವುದು. ಆಮೇಲೆ ಇನ್ನೊಂದು ಗಮನಿಸಬೇಕು, ಅರ್ಜುನ ಬಹಳ ಮಾತೇ ಆಡೋದಿಲ್ಲ. ನೀವು ಗಮನಿಸಿದ್ರಿ, ಶಿಶುಪಾಲ ವಧೆಯ ಸಂದರ್ಭದಲ್ಲೂ ಮಾತಾಡಿಲ್ಲ ಅವನು. ದ್ಯೂತದ ಸಂದರ್ಭದಲ್ಲಿ ಕೂಡ ಅವನಾಗಿ ಮಾತಾಡಿಲ್ಲ, ಅವನು ಮಾತಾಡಿದ್ದು ಭೀಮಸೇನನ ಉಗ್ರ ಸ್ವರೂಪದ ಮಾತುಗಳಿಗೆ ಪ್ರತಿಕ್ರಿಯೆ ಮಾಡಿ ಭೀಮಸೇನನನ್ನು ತಣಿಸಿದ್ದ, ಅವನು ಮಾತಾಡಿಲ್ಲ. ಇಲ್ಲಿ ಕೂಡ ಕಾಡಿನಲ್ಲಿ ಭೀಮ ಮತ್ತು ದ್ರೌಪದಿ ಅಷ್ಟು ಕಠೋರವಾಗಿ ಕರ್ಮದ ಬಗ್ಗೆ, ಧರ್ಮದ ಬಗ್ಗೆ, ಕೋಪದ ಬಗ್ಗೆ, ಕ್ಷತ್ರಿಯ ಧರ್ಮದ ಬಗ್ಗೆ ಎಲ್ಲ ಹೇಳುವಾಗ ಅರ್ಜುನ ಮಾತಾಡೋದಿಲ್ಲ. ಅರ್ಜುನ ಗುಣಲಕ್ಷಣಗಳನ್ನು ಚಿತ್ರಸೇನ ಹೇಳುವಾಗ ಒಂದು ಮಾತು ಅದು ಕೂಡ ಇದೆ, ಮೌನಿ ಮಿತ ಭಾಷಿ ಅಂತ. ಹಾಗಂತ ಮಾತಿಗೆ ನಿಂತರೆ ಅಸ್ಖಲಿತ ವಾಗ್ಮಿ ಅನ್ನುವ ಗುಣಲಕ್ಷಣವನ್ನು ಹೇಳ್ತಾನೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ಅರ್ಜುನ ಮಹಾಬ್ರಹ್ಮಚಾರಿ ಆ ಉಲ್ಲೇಖ ಕೂಡ ಇದೆ ಚಿತ್ರಸೇನ ಉರ್ವಶಿಗೆ ಪರಿಚಯಿಸುವಾಗ. ಬಹಳ ಮುಖ್ಯವಾಗಿ ಒಂದು ಮಾತು ನಿನ್ನೆಯ ದಿನ ಭೀಮ ಬೈಯುವಾಗ ಒಂದು ಬೈಗಳದಲ್ಲಿ ಇನ್ನೊಂದು ಅಂಶ ಬೈತಾನೆ. ನಾವೆಲ್ಲ ಇಷ್ಟು ಕಷ್ಟಪಟ್ಟು ಈ ಕಾಡಿನ ವಾಸ ಎಲ್ಲ ಮಾಡಕ್ಕೆ ನೀನೇ ಕಾರಣ ಅಲ್ವಾ ಅಂತ ಆ ಮಾತುಗಳನ್ನು ಆಡ್ತಾನೆ. ಇದಕ್ಕೊಂದು ಉತ್ತರ ಕೊಡ್ತಾನೆ ಯುಧಿಷ್ಠಿರ. ಅಂದು ಪ್ರಥಮ ದ್ಯೂತದ ಭಾಗ ಮುಗಿದಿತ್ತು. ದ್ರೌಪದಿಯನ್ನು ದಾಸಿ ಎಂದು ಕರೆಸಿಕೊಂಡು ಅವಮಾನ ನಡೆಯುವ ಸಂದರ್ಭದಲ್ಲಿ ನೀನು ಎದ್ದು ನಿಂತು ಈ ದ್ರೌಪದಿಯನ್ನು ಪಣಕ್ಕಿಟ್ಟ ದ್ಯೂತ ಆಡಿದ ನಾನು ನನ್ನ ಅಣ್ಣನ ಕೈಗಳನ್ನು ಸುಟ್ಟು ಹಾಕುತ್ತೇನೆ ಅಂತ ನೀನು ಹೇಳಿದ್ದಿ. ಸಹದೇವನ ಬಳಿ ಬೆಂಕಿತ ನನ್ನ ಅಣ್ಣನ ಕೈ ಸುಟ್ಟು ಹಾಕುತ್ತೇನೆ ಅಂದಿದ್ದಿ. ಯುಧಿಷ್ಠಿರ ಕಾಡಿನಲ್ಲಿ ಕೇಳುತ್ತಾನೆ, ಆಗ ಯಾಕೆ ಬೆಂಕಿಯಿಂದ ನನ್ನ ಕೈಗಳನ್ನು ಸುಡಲಿಲ್ಲ ಭೀಮ? ನೀನು ಸುಟ್ಟು ಬಿಟ್ಟಿದ್ದರೆ ನಾನು ಎರಡನೆಯ ಬಾರಿ ದ್ಯೂತ ಆಡುತ್ತಿರಲಿಲ್ಲವಲ್ಲ. ಆಗ ನಿಮಗೆ ಎರಡನೆಯ ಬಾರಿಯ ದ್ಯೂತ ಆಡದೇ ಇದ್ದಿದ್ದರೆ ವನವಾಸದ ಪ್ರಶ್ನೆಯೇ ಬರುತ್ತಿರಲಿಲ್ಲ. ನೀನು ನನ್ನ ಕೈಗಳನ್ನು ಬಿಟ್ಟದ್ದು ತಪ್ಪಾಯಿತು ಭೀಮಸೇನ. ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನಾನು ನಿಮ್ಮನ್ನೆಲ್ಲ ಪಣಕ್ಕೆ ಇಡುವಾಗ ಮೊದಲನೆಯ ದ್ಯೋತದಲ್ಲಿ ಇನ್ನೂ ನಿಮ್ಮನ್ನು ಪಣಕ್ಕಿಡುವ ಹೊತ್ತಿಗೆ ನಮ್ಮನ್ನು ಇಡುವ ಹಕ್ಕಿಲ್ಲ, ನೀವು ನನ್ನನ್ನು ಪಣಕ್ಕೆ ಇಡಬೇಡಿ ಅಂತ ನೀನು ಯಾಕೆ ನಿಲ್ಲಿಸಲಿಲ್ಲ ಭೀಮಸೇನ? ನೀವು ಆಗಲೇ ನಿಲ್ಲಿಸಿದ್ದರೆ ಈ ಮಾತುಗಳನ್ನು ಇಲ್ಲಿ ಆಡುವ ಪ್ರಮೇಯ ಬರುತ್ತಿರಲಿಲ್ಲವಲ್ಲ. ಭಾಳ ಒಳ್ಳೊಳ್ಳೆಯ ವಾಗ್ಯುದ್ಧ ಮತ್ತು ತಾರ್ಕಿಕವಾಗಿ ಕರೆಕ್ಟ್. ಯುಧಿಷ್ಠಿರನಿಗೆ ಆ ಪ್ರಶ್ನೆ ಕೇಳುವುದಕ್ಕೆ ಸರಿಯಾಗಿ ಇದೆ ಭೀಮನ ಪ್ರತಿಕ್ರಿಯೆ. ಅದರಿಂದ ಭೀಮ ಬಾಯಿ ಮುಚ್ಚಿಕೊಳ್ಬೇಕಾಗುವ ಹಾಗೆ ಇದೆ. ಒಬ್ಬ ಹಿರಿಯನಿಗೆ ಯಾವ ಮಟ್ಟಕ್ಕೆ ಗೌರವ ಕೊಡಬೇಕು, ದೊಡ್ಡವ ಅಂದರೆ ಯಾವ ಮಟ್ಟದಲ್ಲಿ ಅವನು ತಂದೆಯ ಹಾಗೆ, ತಂದೆಯ ಸ್ಥಾನ, ಅವನು ಧರ್ಮಿಷ್ಠ, ಅವನ ಬಗ್ಗೆ ಮಾತಾಡಬೇಡ, ನಾವೇನಿದ್ದರೂ ಅವನು ನಮ್ಮ ಸ್ವಾಮಿ, ನಮ್ಮ ತಂದೆಗೆ ಸಮಾನ, ನಾವು ಅವನು ಹೇಳಿದಂತೆ ನಡೆಯಬೇಕು ಅಂತ ಅರ್ಜುನ ಮಾತಾಡಿದ್ದನ್ನು ನೀವು ಗಮನಿಸಿದ್ದೀರಿ. ಏನು ಅದರ ಒಟ್ಟು ಸಾರ ಅಂದರೆ, ಮನೆಯ ಹಿರಿಯ ಯಾವಾಗಲೂ ಕೂಡ ಅಣ್ಣ ಅಂತ ದೊಡ್ಡ ಅಣ್ಣನಿಗೆ ತಂದೆ ಏನನ್ನು ಮಾಡ್ತಾನೆ ಆ ಮಟ್ಟಕ್ಕೆ ನಡೆಸುವವನು ಅಂತಲೇ. ನಿಮಗೆ ನಾನು ಮಂದಾನಿಲ ಅನ್ನುವ ಋಷಿಯ ಶಾರಂಗ ಪಕ್ಷಿಯಾದ ಖಾಂಡವವನದ ಕಥೆ ಹೇಳುವಾಗಲೂ ಕೂಡ ಅಲ್ಲಿ ಒಂದು ಮಾತು ಹೇಳಿದೆ ನಾನು. ಜರತಾರ ಅನ್ನುವ ದೊಡ್ಡ ಹಕ್ಕಿಗೆ ಎರಡನೆಯ ಸಾರಿಸೃಕ್ ಅನ್ನುವ ಹಕ್ಕಿ, ನೀನು ದೊಡ್ಡ ಅಣ್ಣ ತಂದೆಯ ಹಾಗೆ ಕಿರಿಯರನ್ನೆಲ್ಲ ನೀನು ಪಾಲಿಸಬೇಕು, ಪೋಷಿಸಬೇಕು, ನಿನ್ನ ರಕ್ಷಣೆ ಇದ್ದರೆ ನಾವು ನಡೆಯುತ್ತೇವೆ ಅನ್ನುವ ಮಾತು ಕೂಡ ಆಡಿದೆ. ಹಾಗಾಗಿ ದೊಡ್ಡವನ ಜವಾಬ್ದಾರಿ ತಂದೆ ಹೇಗೆ ಮಕ್ಕಳನ್ನು ನೋಡಿಕೊಳ್ತಾನೆ ಹಾಗೆ ನೋಡಿಕೊಳ್ಳುವುದು ಅವನ ಜವಾಬ್ದಾರಿ. ಇಲ್ಲದೇ ಇದ್ದರೆ ಅವನು ಹಿರಿಯಣ್ಣನಲ್ಲ. ಈ ಮಾತು ಇಲ್ಲಿ ಬರಲ್ಲ. ಹಿರಿಯಣ್ಣ ಅಂದರೆ ತಂದೆ ಹಾಗೆ ಅನ್ನುವ ಮಾತು ಸಾರಿಸೃಕ್ಕನ ಮೂಲಕ ಬಂತು. ಅರ್ಜುನ ಹೇಳ್ತಿದ್ದಾನೆ, ಯುಧಿಷ್ಠಿರ ಅದಕ್ಕನುಗುಣವಾಗಿ ನಡೆದದ್ದರಿಂದ ಅವನು ತಂದೆಯ ಹಾಗೆ ಅನ್ನಿಸಿಕೊಳ್ತಾನೆ. ನೋಡಿ, ಇಬ್ಬರಿಗೂ, ಮಾದ್ರಿಯ ಮಕ್ಕಳಿಗೂ ಅಥವಾ
ಕುಂತಿಯ ಮಕ್ಕಳಿಗೂ ಆಲ್ಮೋಸ್ಟ್ 5 ವರ್ಷದವರೆಗೆ ಮಾತ್ರ ಅಪ್ಪ, ಆ ಬಳಿಕ ಅಪ್ಪ ಇಲ್ಲ ನೋಡಿ. ಆ ಅಪ್ಪ ಇಲ್ಲದೇ ಇರುವ ಮಕ್ಕಳಲ್ಲಿ ಯುಧಿಷ್ಠಿರ ಎಷ್ಟು ಚೆನ್ನಾಗಿ ನಡೆಸ್ಕೊಂಡಿರಬಹುದಂತ ಈ ಮಾತುಗಳಿಂದ ಗೊತ್ತಾಗ್ತದೆ. ಅಂದರೆ ಒಬ್ಬ ದೊಡ್ಡವ ಬರೀ ಮೊದಲು ಹುಟ್ಟುವುದರಿಂದ ದೊಡ್ಡವನಾಗುವುದಿಲ್ಲ. ನಾನು ಬಹಳ ಜನರಿಗೆ ನನ್ನ ಅನೇಕ ಸಂಬಂಧಗಳನ್ನು ವಿವರಿಸುವಾಗ ಇವರು ದೊಡ್ಡವರ ಅಂತ ಕೇಳಿದರೆ ಅವರು ಮೊದಲು ಹುಟ್ಟಿದವರು ಅಂತ ಬಹಳ ನೇರವಾಗಿ ಹೇಳ್ತೇನೆ, ಯಥಾರ್ಥದಲ್ಲಿ. ಯಾಕಂದರೆ ಸುಮ್ಮನೆ ದೊಡ್ಡವರಾಗುವುದಿಲ್ಲ. ಇದನ್ನು ಅಂದರೆ ಮೊದಲು ಹುಟ್ಟಿದ ಮಾತ್ರಕ್ಕೆ ನಾನು ದೊಡ್ಡವ ಅನ್ನುವ ಕ್ಲೇಮ್ ಮಾಡುವವರನ್ನೆಲ್ಲ ಪ್ರಶ್ನಿಸುವ ಹಾಗೆ ಕೃಷ್ಣ 2 ಬಾರಿ ಇಂದ್ರನನ್ನು ಅಟ್ಯಾಕ್ ಮಾಡ್ತಾನೆ. 1 ಬಾರಿ ಗೋವರ್ಧನ ಪರ್ವತದ ಸಂದರ್ಭ. ಇಂದ್ರನಿಗೆ ಯಾಕೆ ಹವಿಸ್ಸು, ಇಂದ್ರನಿಂದ ನಮಗೇನಾಗಿದೆ, ನಮ್ಮನ್ನು ರಕ್ಷಿಸುವುದು ಗೋವುಗಳಲ್ವಾ ಅಂತ ಗೋವುಗಳಿಗೇನೆ ಆ ದಿವಸ ಪೂಜೆ ಮಾಡಬೇಕು ಅಂತ ಹೊಸ ಪದ್ಧತಿ ಶುರು ಮಾಡಿ ಗೋವುಗಳಿಗೆ ಎಲ್ಲ ಅಭಿಷೇಕ ಅಂದಾಗ ನನ್ನ ಸ್ಥಾನಮಾನಕ್ಕೆ ಕುಂದು ಬಂತು ಅಂತ ಇಂದ್ರ ಬಹಳ ದೊಡ್ಡ ಗಲಾಟೆ ಮಾಡಿ ಮಳೆ ತಂದ, ಅದರಿಂದ ಗೋವರ್ಧನ ಪರ್ವತ ಹಿಡಿದು ರಕ್ಷಿಸಿದ, ನಿಮಗೆ ಗೊತ್ತು. ಇದರ ಪರಿಣಾಮವಾಗಿ ಇಂದ್ರನಿಗೆ ಮುಂದೆ ಅರ್ಥ ಆಗುತ್ತೆ, ಓಹೋ ನಾನು ಎಲ್ಲಿಯೋ ಸ್ವಲ್ಪ ನನ್ನ ಅಳತೆ ಮೀರಿದ್ದೇನೆ ಅಂತ ಮುಂದೆ ಕೃಷ್ಣನ ಹತ್ತಿರ ಬಂದು ಕೃಷ್ಣನಿಗೆ ಅಭಿಷೇಕ ಮಾಡಿ ಒಂದು ಹಂತದಲ್ಲಿ ನಾನು ದೊಡ್ಡವನು ಅಂತ ತಿಳಿದದ್ದು ತಪ್ಪು ಅನ್ನುವ ಭಾವದಿಂದ ಇಂದ್ರ ವರ್ತಿಸುವ ಹಾಗೆ ಮಾಡ್ತಾನೆ ಕೃಷ್ಣ. ಕೇವಲ ನೀನು ನನಕ್ಕಿಂತ ಮೊದಲು ಅನ್ನುವ ದೊಡ್ಡಸ್ತಿಕೆ ತೋರಿಸಬೇಡ ಅಂತ ಕೃಷ್ಣ ಅಲ್ಲೊಂದು ಕಡೆ. ಇನ್ನೊಂದು ಕಡೆ ಪಾರಿಜಾತ ಅಪಹರಣ ಬರುತ್ತೆ. ಪಾರಿಜಾತ ಅಪಹರಣ ಪ್ರಕರಣದಲ್ಲಿ ಕೃಷ್ಣ ಮತ್ತು ಇಂದ್ರನ ಯುದ್ಧ ರೀತಿಯ ಜಗಳ ನೀವು ನೋಡಬೇಕು. ಅಲ್ಲಿ ಮಾತೇ ಬರುತ್ತೆ, ನಾನು ನಿನಗಿಂತ ದೊಡ್ಡವ, ನೀನು ಎಷ್ಟಂದರೂ ಉಪೇಂದ್ರ, ನಾನು ಇಂದ್ರ, ಈ ಮಾತುಗಳೇ ಬರುತ್ತೆ. ಬಹಳ ನೇರವಾಗಿ ನಾರದರಿಂದ ಅಂಥದ್ದೇ ಸಂದೇಶವನ್ನು ಕಳಿಸ್ತಾನೆ ಇಂದ್ರ. ಅವನಿಗೆ ಹೇಳು ನಾನು ಅವನಿಗಿಂತ ದೊಡ್ಡವನೇ ಎಂದು. ದೊಡ್ಡವರು ಕ್ರಿಯೆಯಿಂದ ದೊಡ್ಡವರಾಗುತ್ತಾರೆ ಅಂತಲೇ ಕೃಷ್ಣ ಉತ್ತರ ಕೊಟ್ಟು ಯುದ್ಧಕ್ಕೆ ಹೋಗ್ತಾನೆ. ಅಂದರೆ ದೊಡ್ಡವರು ಅಂದರೆ ಇಡೀ ಮಹಾಭಾರತದ ಒಂದು ಬಹಳ ವಿಶೇಷ ಲಕ್ಷಣ ಏನು ಅಂತಂದರೆ, ಒಂದು ಸಂಬಂಧಕ್ಕೆ ಅಥವಾ ಒಂದು ವ್ಯಕ್ತಿತ್ವಕ್ಕೆ ಒಂದು ವ್ಯಾಖ್ಯಾನ ಅಲ್ಲ. ಆ ವ್ಯಾಖ್ಯಾನಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯಕ್ತಿತ್ವದ ಜೊತೆಗಿಟ್ಟಾಗ ಅಲ್ಲಿ ಬೇರೆ ವಿವರಣೆ. ಯುಧಿಷ್ಠಿರನಿಗೆ ಈ ಮಾತು, ಯುಧಿಷ್ಠಿರನಲ್ಲದೆ ಇನ್ಯಾವುದೋ ಸಂದರ್ಭದಲ್ಲಿ ನಾನು ದೊಡ್ಡವ ಅಂದರೆ, ಒಂದು ಕಡೆ ಶಾಂತಿ ಪರ್ವದಲ್ಲಿ ಅಥವಾ ಅನುಶಾಸನ ಪರ್ವದಲ್ಲಿ ಬಹಳ ಸ್ಪಷ್ಟವಾಗಿ ಹಿರಿಯಣ್ಣ ಹೇಗಿರಬೇಕು ಅನ್ನೋದನ್ನೇ ಭೀಷ್ಮಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಹೇಗಿದ್ದರೆ ಅವನು ದೊಡ್ಡವ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ, ತಂದೆ ಇದ್ದಿದ್ದರೆ ಕಿರಿಯರನ್ನು ಹೇಗೆ ಒಬ್ಬ ಅಣ್ಣ ನೋಡಿಕೊಳ್ತಿದ್ದ ಹಾಗೆ ನೋಡಿಕೊಳ್ಳಬೇಕು. ತಂದೆ ಇದ್ದಿದ್ದರೆ ತನ್ನ ಸಂಪತ್ತನ್ನೆಲ್ಲ ಹೇಗೆ ಮಕ್ಕಳಿಗೆ ಹಂಚುತ್ತಿದ್ದ ಹಾಗೆ ದೊಡ್ಡವ ತನ್ನ ಕಿರಿಯರಿಗೆ ತಾನು ಪಡೆದ ತಂದೆಯಿಂದ ಪಡೆದನ್ನ ಸಂಪತ್ತನ್ನು ಹಂಚಬೇಕು. ತಂದೆ ಇದ್ದಿದ್ದರೆ ಯಾವ ಅರ್ಥದಲ್ಲಿ ಕಿರಿಯರನ್ನು ರಕ್ಷಿಸ್ತಿದ್ದ ಹಾಗೆ ತನ್ನ ಸ್ವಾರ್ಥ ತ್ಯಾಗ ಬಿಟ್ಟು ಕಿರಿಯರನ್ನು ರಕ್ಷಿಸಬೇಕು. ಅವನು ಮಾತ್ರ ಹಿರಿಯನೆನಿಸಿಕೊಳ್ಳುತ್ತಾನೆ, ಅವನು ಮಾತ್ರ ಕುಟುಂಬಕ್ಕೆ ದೊಡ್ಡವ. ಈ ಥರದ ಎಕ್ಸ್ಪ್ಲನೇಷನನ್ನು ಕೂಡ ನಾವು ಮುಂದೆ ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಹೇಳುವಾಗಲೂ ನೋಡ್ತೇವೆ. ಹಾಗಾಗಿ ಯುಧಿಷ್ಠಿರನಿಗೆ ಎಲ್ಲ ಆಯಾಮಗಳಲ್ಲಿ ನೋಡಿದರೆ ಆ ಥರದ ಹಿರಿತನ ಇತ್ತು ಅಂತ ಕಾಣ್ತದೆ. ನನಗೆ ಆಶ್ಚರ್ಯ ಆಗುತ್ತೆ, ಯುಧಿಷ್ಠಿರನನ್ನು ಬುಡದಿಂದ ಓದ್ಕೋತಾ ಹೋದವರಿಗೆ ಅಷ್ಟು ಕನಿಷ್ಠವಾಗಿ ಹೇಗೆ ಅವನನ್ನು ಮಾತಾಡಲಿಕ್ಕೆ ಸಾಧ್ಯ ಅನ್ನೋದೇ ನನಗೆ ಬಹಳ ದೊಡ್ಡ ಪ್ರಶ್ನೆ. ಯಾಕೆಂದರೆ ಅವನ ಒಂದೊಂದು ವಾಕ್ಯಗಳಲ್ಲಿ ಇರುವಂತಹ ಆಳ, ವಿಸ್ತಾರ, ಒಂದು ಗಹನವಾಗಿ ಅವನು ನಂಬಿದ ಧರ್ಮತತ್ವದ ಕುರಿತ ಅವನ ಡೆಡಿಕೇಶನ್, ಇದೆಲ್ಲ ನೋಡಿದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಯುಧಿಷ್ಠಿರನನ್ನು ಒಂದು ಕನಿಷ್ಠ ಭಾಷೆಯಲ್ಲಿ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಪೂರ್ಣಪ್ರಜ್ಞ ಅವರು ಭೀಷ್ಮದ್ರೋಣಾದಿಗಳು ವಸ್ತ್ರಾಪಹರಣದಲ್ಲಿ ಪಾಲ್ಗೊಂಡಿದ್ರು ಅಂತ ಆ ಥರದ ಶಬ್ದಗಳೆಲ್ಲೂ ಇಲ್ಲ. ವಸ್ತ್ರಾಪಹರಣದಲ್ಲಿ ಅವರು ಅಲ್ಲಿ ಇದ್ರಷ್ಟೇ, ಅವರು ನೋಡಿದ್ದಾರೆ, ಅಲ್ಲಿ ಸಾಕ್ಷಿ ಮಾತ್ರ, ಅವರು ಅದಕ್ಕೆ ಪಾಲ್ಗೊಂಡವರು ಅಂತ ಅದೇ ಒಂದೊಂದು ಶಬ್ದ ಬಳಕೆ ಕೂಡ ನಮಗೆ ಬಹಳ ಎಚ್ಚರವನ್ನು ಮೂಡಿಸುವ ಹಾಗೆ ಮಹಾಭಾರತ ಇದೆ. ಅಲ್ಲೇ ಒಂದೊಂದು ಪಾತ್ರದ ಒಳಗೆ ನೋಡುವಾಗ ನಾವು ಬಹಳ ಜಾಗ್ರತೆಯಿಂದ ನೋಡುವ ಹಾಗೆ ಪಾತ್ರಗಳಿವೆ. ಅದರಿಂದಲೇ ನಾನು ಹೇಳ್ತಾ ಇರೋದು, ಸುಮ್ಮನೆ ಒಂದು ಕಥೆಯನ್ನು ಇಟ್ಕೊಂಡು ಹೋಗುವ ಹಾಗಲ್ಲ ಮಹಾಭಾರತ. ಅದೊಂದು ದೊಡ್ಡ ತತ್ವಶಾಸ್ತ್ರ. ಅದರೊಳಗೆ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಡುವಾಗ ಅವರು ಎಷ್ಟು ಎಚ್ಚರ ಇಟ್ಕೊಂಡಿದ್ದಾರೆ,
ಏನೇನು ತತ್ವಗಳನ್ನು ಪಾಲಿಸುವವರು ಹೇಗೆ ಹೇಗೆ ಇರಬೇಕು ಅನ್ನೋದಕ್ಕೆ ಒಂದೊಂದು ಮಾಡೆಲ್ ಆಗಿ ಹೇಗಿದ್ದಾರೆ, ಎಲ್ಲ ಅಂಶಗಳಿವೆ. ಈ ಹಂತದಲ್ಲಿ ನಾವು ನಿನ್ನೆ ದಿನ ನೋಡಿದ್ವಿ, ಲೋಮಶರು ಹೋಗಿ ಹೇಳಿ ಅಂತ, ನೀವು ಹೋಗಿ ಹೇಳಿ ಅರ್ಜುನನಿಗೆ ಇಲ್ಲೊಂದು ಸ್ವಲ್ಪ ಕೆಲಸ ಇದೆ, ಆ ಬಳಿಕ ಕಳಿಸ್ತೇನೆ ಅಂತ, ಮತ್ತು ಅವನ ತಪಸ್ಸು ನಡೀತಿದೆ ಅನ್ನೋದನ್ನು ತಿಳಿಸಿ ಅಂತ. ಈ ಇಷ್ಟು ಆಗುವ ಅವಧಿಯಲ್ಲಿ ಪಾಂಡವರು ಏನು ಮಾಡಿದರು ಅನ್ನೋದು ನಮಗೆ ಇನ್ನೊಂದು ಮುಖ ಅಲ್ವಾ, ಅದನ್ನು ಹೇಳುವ ಭಾಗ ಮತ್ತೆ ಆರಂಭ ಆಗ್ತದೆ. ಅದು ಆರಂಭ ಆಗೋದು, ಬೇರೆ ಬೇರೆ ಜನ ಈ ಪಾಂಡವರನ್ನು ನೋಡ್ಲಿಕ್ಕೆ ಬರ್ತಾರೆ. ನೋಡಿ, ಅವರು ದೊಡ್ಡವರಿಲ್ಲದ್ರೆ ಯಾರು ಬರ್ತಿದ್ರು? ಒಬ್ಬ ತನ್ನ ಪಾಡಿಗೆ ಯಾವನೋ ಕಾಡಿಗೆ ಹೋಗಿ ಕೂತ್ರೆ, ಅವನು ಕನಿಷ್ಠ ಇದ್ದರೆ ಅವನ ಹಣೆ ಬರಹ ಅಂತ ಜನ ಬಿಟ್ಬಿಡ್ತಾರೆ. ಆದರೆ ನಿಜಕ್ಕೂ ಸಾತ್ವಿಕರು, ಲೋಕದಲ್ಲಿ ಜನಪ್ರಿಯರು, ಜನಪ್ರಿಯ ಅಂದರೆ ಈಗಿನ ಅರ್ಥದ ಜನಪ್ರಿಯತೆಯನ್ನು ನಾನು ಹೇಳ್ತಾ ಇಲ್ಲ, ಒಳ್ಳೆ ಇಷ್ಟವಾದವರ ವ್ಯಕ್ತಿತ್ವಗಳು, ಅಂಥವರು ಕಷ್ಟದಲ್ಲಿದ್ದರೆ ದೊಡ್ಡ ದೊಡ್ಡವರು ಹೋಗಿ ಅವರನ್ನು ನೋಡಿ ಹೇಗಿದ್ದೀರಪ್ಪ ಅಂತ ಕೇಳ್ತಾರೆ. ಹಾಗೆ ಕೇಳುವುದಕ್ಕೆ ಕಾಮ್ಯಕವನದಲ್ಲಿ ಇನ್ನೂ ಇದ್ದಾಗ, ಅಂದರೆ ನೀವು ಭಾವಿಸಬೇಕು, ಇನ್ನು ಅರ್ಜುನ ಹೋಗಿದ್ದಾನೆ, ಇಂದ್ರಕೀಲ ಪರ್ವತದವರೆಗೆ ಹೋಗಿದ್ದಾನೆ. ಅಂಥ ಹೊತ್ತಿನಲ್ಲಿ ನಾರದರು ಬರ್ತಾರೆ. ನಾರದರು ಬಂದು ಈ ಕಾಮ್ಯಕ ವನದಲ್ಲಿ ಇರುವ ಹೊತ್ತಿಗೆ ಬೇರೆ ಬೇರೆ ಸಾಧ್ಯತೆಗಳನ್ನು ಯುಧಿಷ್ಠಿರ ಕೇಳ್ತಾನೆ. ನಾವು ಏನು ಮಾಡಬೇಕು, ಯಾಕೆಂದ್ರೆ ನಮಗೆ ವನವಾಸ ಏನು ದೀರ್ಘ ಇದೆ, ಏನೇನು ಮಾಡಬೇಕು ಅನ್ನೋದನ್ನು ಕೇಳುವಾಗ, ಮತ್ತು ಯಾವುದು ಮಾಡೋದ್ರಿಂದ ಏನು ಒಳಿತಾಗ್ತದೆ, ಇದನ್ನು ನಾರದರು ಬಹಳ ದೀರ್ಘವಾಗಿ ಒಂದೊಂದು ತೀರ್ಥಕ್ಷೇತ್ರಗಳಿಗೆ ಹೋಗುವುದು ಒಳ್ಳೆಯದು ಅನ್ನುವ ಸೂಚನೆ ಕೊಡ್ಕೊಂಡು, ತೀರ್ಥಕ್ಷೇತ್ರಗಳದ್ದೇ ಬಹಳ ದೀರ್ಘವಾದ ಒಂದು 100-200 ಪುಟ ನಿಮಗೆ ಯಾವ ನದಿಗೆ ಏನು ಹಿನ್ನೆಲೆ, ಯಾಕೆ ಆ ನದಿ ಇದೆ, ಅದರ ಹತ್ರ ಹೋಗೋದ್ರಿಂದ ನಿಮಗೆ ಏನು ಪುಣ್ಯ, ಅದರ ಫಲಗಳೇನು, ಮತ್ತು ತೀರ್ಥಯಾತ್ರೆ ಯಾಕೆ ಹೋಗಬೇಕು, ಒಂದೊಂದು ಆಶ್ರಮದ ಹೆಸರು ಹೇಳ್ಕೊಂಡು ಆ ಆಶ್ರಮಗಳು, ಅದು ಮತಂಗ ಮುನಿಗಳ ಆಶ್ರಮ ಇರಬಹುದು, ಅಥವಾ ಅಗಸ್ತ್ಯರ ಆಶ್ರಮ ಇರಬಹುದು, ವ್ಯಾಸರ ಆಶ್ರಮ ಇರಬಹುದು, ಅನೇಕ ಋಷಿ ಮುನಿಗಳ ಆಶ್ರಮದ ಹೆಸರು, ಅದರ ಜೊತೆಗೇನೆ ಅದರಿಂದ ಆ ಆಶ್ರಮದ ಹಿನ್ನೆಲೆ, ಅದರಿಂದ ಅದರ ಹತ್ರ ಹೋಗೋದ್ರಿಂದ ನಮಗಾಗುವ ಪರಿಣಾಮ, ಅದು ದಾಟಿದ ಮೇಲೆ ಸಿಕ್ಕುವ ನದಿಗಳು, ಆ ನದಿಗಳನ್ನು ಹೇಳುವಾಗ ಬಹುಶಃ ನನಗನ್ಸುತ್ತೆ ಒಂದು ಮ್ಯಾಪ್ ಥರ ಮಾಡ್ಬೋದು. ಅವ್ರು ಹೆಂಗೆ ಹೊರಟು, ಎಲ್ಲಿಂದ ಹೊರಟು, ಹೆಂಗೆ ಹೋಗ್ಬೇಕು, ಹೋಗಿ ಯಾವ ಕಡೆ ಎಲ್ಲ ಏನೇನು ಸಿಗ್ತದೆ ಅದನ್ನೆಲ್ಲ ನೋಡ್ಕೊಂಡು ಎಲ್ಲಿಗೆ ಬಂದು ತಲುಪ್ತೀವಿ ಅನ್ನುವ ಒಂದು ಚಾರ್ಟನ್ನೇ ಕೊಟ್ಟ ಹಾಗೆ. ಹಾಕಿ ನೋಡಿದರೆ ಬಹುಶಃ ಭೌಗೋಳಿಕವಾಗಿ ಕೆಲವು ಸ್ಥಳಗಳನ್ನು ಇತಿಹಾಸದ ಒಂದು ಭೂಪಟದ ಹಾಗೆ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವ ಹಾಗೆ ನಾರದರ ವಿವರಣೆಗಳೆಲ್ಲ ಬರ್ತವೆ. ಇದರ ಒಂದು ಭಾಗವನ್ನೆಲ್ಲ ಕೇಳುವಾಗ ಬೃಹದಶ್ವರು ಬರ್ತಾರೆ. ಇವರಿಷ್ಟೂ ಪುರಾಣ ಭಾಗವನ್ನು, ಅಂದರೆ ತೀರ್ಥಕ್ಷೇತ್ರದ ಭಾಗವನ್ನು ಕೇಳ್ತಿರುವಾಗ ಮುಂದೆ ಬಂದಂತಹ ಬೃಹದಶ್ವರು, ಇವನಿಗೆ 2 ಭಯ ಇರ್ತದೆ. ಯುಧಿಷ್ಠಿರನಿಗೆ 2 ಭಯಗಳಿರ್ತವೆ. ಒಂದು, ನಮ್ಮಲ್ಲಿರುವ ದಿವ್ಯಾಸ್ತ್ರಗಳನ್ನೂ ದ್ಯೂತಕ್ಕಿಟ್ಟು ಇವರು ಆಡಬಹುದು ಅನ್ನುವ ಭಯ. ಈಗ ನಮ್ಮದೆಲ್ಲ ಸಂಪತ್ತು ಕಳ್ಕೊಂಡಾಯಿತು, ನಮ್ಮನ್ನು ವನವಾಸಕ್ಕೆ ಕಳಿಸಿ ಆಯಿತು, ಈಗ ಇನ್ನೊಂದು ಸಾರಿ ಎಲ್ಲಿಯಾದರೂ ಅವರು ಯೋಚನೆ ಮಾಡಿ, ನಮ್ಮ ಅರ್ಜುನನದ್ದು ಮತ್ತೊಬ್ಬನದ್ದು ಯಾರ ಹತ್ರ ಎಲ್ಲ ಇದೆ ಆ ದಿವ್ಯಾಸ್ತ್ರಗಳನ್ನು ಪಣಕ್ಕಿಡಿ ಅಂದರೆ ಏನು ಮಾಡೋದು, ನಾನು ಇಲ್ಲ ಅನ್ಲಿಕ್ಕೆ ಬರೋದಿಲ್ವಲ್ಲ. ಈ ಭಯ ಒಂದು ಯುಧಿಷ್ಠಿರನಿಗೆ. ಇನ್ನೊಂದು ಭಯ ಅವನಿಗೆ ಕರ್ಣನ ಕುರಿತು. ಕರ್ಣನ ಕುರಿತು ಅಂತೂ ಎಷ್ಟು ಭಯ ಪಡ್ತಾನೆ ಅಂತಂದರೆ ಯುಧಿಷ್ಠಿರ, ಅದು ಅಷ್ಟಿಷ್ಟಲ್ಲ. ಇಂಥ ಅವನ ಭಯದ ಮೂಲವನ್ನು ಅರ್ಥ ಮಾಡಿಕೊಂಡ ಹಾಗೆ ಬೃಹದಶ್ವರು ಬರ್ತಾರೆ. ಬೃಹದಶ್ವರು ಬಂದು ಏನು ಮಾಡ್ತಾರೆ ಅಂತಂದರೆ, ತಾನು ತನ್ನ ಪಾಡಿಗೆ ಬಂದ ತಕ್ಷಣ ಇವರದ್ದು ಯಾವಾಗಲೂ ಹಾಗೆ ಗೌರವ, ಅದರ ಆತಿಥ್ಯ. ಪ್ರಥಮ ಪ್ರಶ್ನೆ ಯುಧಿಷ್ಠಿರ ಕೇಳ್ತಾನೆ, ಇಷ್ಟೆಲ್ಲ ಕಷ್ಟಪಟ್ಟ ಇತಿಹಾಸವುಳ್ಳ ಬೇರೆ ರಾಜರು ಯಾರಾದರೂ ಇದ್ದಾರಾ, ನಾವೇ ಸರಿಯಾ, ನಾವು ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ಗೊತ್ತಾಗುವ ಹಾಗೆ ಆ ಪ್ರಶ್ನೆ ಇದೆ ನೋಡಿ. ಯುಧಿಷ್ಠಿರ ಮೊದಲನೇ ಬಾರಿಗೆ ಆ ಥರದ ಮಾತು ಹೇಳ್ತಾನೆ. ಇತಿಹಾಸದಲ್ಲಿ ನಮ್ಮಷ್ಟು ಕಷ್ಟಪಟ್ಟು ಇಷ್ಟು ಅನುಭವಿಸುವ, ಧರ್ಮನಿಷ್ಠೆ ಇದ್ದರೂ ಕೂಡ, ಇಷ್ಟೆಲ್ಲ ಒಳ್ಳೆಯತನ ಇದ್ದೂ ಕೂಡ ಇಷ್ಟು ಕಷ್ಟಪಡುವ ಬೇರೆ ಉದಾಹರಣೆಗಳು ಇತಿಹಾಸದಲ್ಲಿ ಉಂಟಾ? ನಿನ್ನಕ್ಕಿಂತ ಕಷ್ಟಪಟ್ಟ ಇತಿಹಾಸ ಇದೆಯಪ್ಪ ಅಂತ ಬೃಹದಶ್ವರು ನಲದಮಯಂತಿಯ ಕಥೆ ಹೇಳ್ತಾರೆ. ಈ ನಲದಮಯಂತಿಯ ಕಥೆ ಅವರು ಸೂಕ್ಷ್ಮವಾಗಿ ಮುಗಿಸಿಬಿಡ್ತಾರೆ ವಾಸ್ತವಿಕ.
ನೀನಾದರೂ ನಿನ್ನ ಜೊತೆಗೆ ಪರಿವಾರ ತೊಗೊಂಬಂದಿದ್ದಿ, ನಿನಗೆ ಅನುಜರಿದ್ದಾರೆ, ನಿನ್ನ ಹೆಂಡತಿ ಇದ್ದಾಳೆ, ಆಮೇಲೆ ನಿನ್ನ ಜೊತೆಗೆ ಒಂದಿಷ್ಟು ಬ್ರಾಹ್ಮಣ ಪರಿವಾರ ಇದೆ, ಸೇನೆ ಇದೆ, ಸ್ವಲ್ಪ ಸಂಪತ್ತು ಕೂಡ ತಂದಿದ್ದೀಯಾ, ಬೇಕಾದಲ್ಲಿ ಸಹಾಯ ಮಾಡಲಿಕ್ಕೆ ಋಷಿಗಳಿದ್ದಾರೆ. ಇದಕ್ಕಿಂತ ಭೀಕರವಾಗಿ ನಲ ಮತ್ತು ದಮಯಂತಿ ವನವಾಸ ಮಾಡಿದ್ದಾರಪ್ಪ. ಆಗ ನನಗೆ ವಿವರಿಸಿ ಹೇಳಿ ಅಂದಾಗ ನಲದಮಯಂತಿಯ ಕಥೆ ಆರಂಭ ಆಗುತ್ತೆ. ಬಹುತೇಕ ನಲದಮಯಂತಿಯ ಕಥೆ ನಿಮಗೆ ಗೊತ್ತಿದೆ, ಆದರೂ ನಾನು ಬ್ರೀಫ್ ಆಗಿ ಒಟ್ಟು ನಲದಮಯಂತಿಯ ಕಥೆಯನ್ನು ಹೇಳ್ತೇನೆ. ಯಾಕೆಂದರೆ ನಮ್ಮದೊಂದು ಮಾತು ಇದೆಯಲ್ಲ, ಪ್ರತಿಯೊಂದನ್ನು ಅಲ್ಲಲ್ಲಿ ವೇಗಾಗಿ ಹಾರಿಸಿಕೊಂಡು ಹೋಗುವ ಹಾಗಿಲ್ಲ ಅಂತ. ಆ ಕಾರಣಕ್ಕಾಗಿ ಬೃಹದಶ್ವರು ಹೇಳಿದ ನಲದಮಯಂತಿಯ ಕಥೆಯ ಪ್ರಕಾರ ಒಬ್ಬ ನಿಷಾಧ ದೇಶದ ರಾಜ ವೀರಸೇನ, ಅವನ ಮಗನೇ ನಲ, ಅಶ್ವವಿದ್ಯೆಯಲ್ಲಿ ಪಾರಂಗತ, ಮುಂದೆ ಚಕ್ರವರ್ತಿ ಆಗುವಷ್ಟು ದೊಡ್ಡವ. ಅದೇ ಕಾಲಕ್ಕೆ ವಿದರ್ಭ ದೇಶದಲ್ಲಿ ಭೀಮ ಅನ್ನುವ ರಾಜ. ಈ ಭೀಮನಿಗೆ ಅವನ ಹೆಂಡತಿಯಿಂದ ಸಂತಾನ ಆಗದೇ ಇದ್ದಾಗ ಅವನು ಸಂತಾನಕ್ಕಾಗಿ ಹಂಬಲಿಸುವ ಹೊತ್ತಿಗೆ ದಮ ಅನ್ನುವ ಋಷಿಗಳು ಬರ್ತಾರೆ. ಈ ದಮ ಋಷಿಗಳು ಅವನಿಗೆ ಅನುಗ್ರಹ ಮಾಡ್ತಾರೆ ಸಂತಾನವನ್ನು. ಅದಕ್ಕನುಗುಣವಾಗಿ ಅವನಿಗೆ 4 ಮಕ್ಕಳಾಗ್ತಾರೆ. ಆ 4 ಮಕ್ಕಳಲ್ಲಿ 1 ಹೆಣ್ಣು 3 ಗಂಡು. ಅವರೇ ದಮಯಂತಿ, ದಮ, ದಾಂತ ಮತ್ತು ದಮನ ಅಂತ 4 ಮಕ್ಕಳನ್ನು ಹಡೀತಾರೆ. ಈ 4 ಮಕ್ಕಳಲ್ಲಿ ದಮಯಂತಿ ಬಹಳ ಅಪೂರ್ವ ಚೆಲುವೆ. ಎಷ್ಟು ಚೆಲುವೆ ಅಂದರೆ, ಈ ಕಡೆ ವಿದರ್ಭ ದೇಶದ ಗೂಢಚಾರರು ಆ ಕಡೆ ಹೋಗಿ ನಲನನ್ನು ನೋಡಿ ಬಂದರೆ ಅವನು ಮನ್ಮಥನ ಹಾಗೆ, ಆ ಕಡೆಯ ಗೂಢಚಾರರು ಈ ಕಡೆ ವಿದರ್ಭ ದೇಶಕ್ಕೆ ಬಂದರೆ ಅವರು ಇವಳನ್ನು ನೋಡಿ ಇವಳು ಏನು ರತಿಸುಂದರಿ, ಇಬ್ಬರಿಗೆ ಒಳ್ಳೆಯ ಜೋಡಿ ಆಗುತ್ತಲ್ಲ ಅಂತ ಅವರವರೇ ಮಾತಾಡ್ಕೋತಾರೆ. ಹೀಗಾಗಿ ಇವರು ಅವರ ಮತ್ತು ಅವರು ಇವರ ಇಂಟರ್ಯಾಕ್ಷನ್ನಿನಲ್ಲಿ ಇಬ್ಬರು ಪರಸ್ಪರ ನೋಡಿಲ್ಲ. ನಲ ಹಾಗಿದ್ದಾನೆ ಹೀಗಿದ್ದಾನೆ ಅನ್ನುವ ಕಥೆಯನ್ನು ದಮಯಂತಿ ಬೇರೆಯವರಿಂದ ಕೇಳ್ತಿರ್ತಾಳೆ. ಈ ಕಡೆ ನಲನಿಗೆ ದಮಯಂತಿ ಹಾಗಿದ್ದಾಳೆ ಹೀಗಿದ್ದಾಳೆ ಅನ್ನುವ ಕಥೆಯನ್ನು ಪರಿವಾರದ ಜನರು ಹೇಳ್ತಿರ್ತಾರೆ. ಇಬ್ಬರ ಒಳಗೂ ಕೂಡ ಕಂಡು ಕೇಳರಿಯದ ಹೆಣ್ಣಿನ ಬಗ್ಗೆ, ಕಂಡು ಕೇಳರಿಯದ ಗಂಡಿನ ಬಗ್ಗೆ ಅವರಿಬ್ಬರಲ್ಲಿ ಅಪ್ರತಿಮ ಪ್ರೀತಿ ಉಂಟಾಗ್ತದೆ. ಯಾವ ಮಟ್ಟಕ್ಕೆ ಪ್ರೀತಿ ಅಂದರೆ, ದಮಯಂತಿಯನ್ನು ನೋಡಬೇಕು, ಅವಳನ್ನು ನಾನು ಸೇರಬೇಕು, ಅವಳೇ ನನ್ನ ಪತ್ನಿ ಅನ್ನುವ ತೀರ್ಮಾನ ಇವ ಮಾಡ್ತಾನೆ, ನನ್ನ ಗಂಡ ಅವನೇ ಅಂತ ಇವಳು ತೀರ್ಮಾನ ಮಾಡ್ತಾಳೆ. ಅಂಥ ಸ್ಥಿತಿಯಲ್ಲಿ ಇರುವಾಗ ಒಂದು ದಿನ ಇವನು ಅದೇ ಭಾವದಲ್ಲಿ ಕಾಡು ವಿಹಾರ ಮಾಡ್ತಾನೆ. ಅವನಿಗೆ ಹಂಸ ಬೇಕಾದಷ್ಟು, ಅವನು ಬೇಟೆ ಆಡುವ ಹೊತ್ತು ಬೇರೆ ಬೇರೆ ಪಕ್ಷಿ ಪ್ರಾಣಿಗಳು ಎದುರು ಬರುವ ಹೊತ್ತು ಒಂದು ಹಂಸ ಸಿಗುತ್ತೆ. ಅವನು ಹಿಡ್ಕೊಂಡು ಮುದ್ದಿಸ್ತಾನೆ. ಅವನ ಮನಸ್ಥಿತಿ ಬೇರೆ ಲೋಕದಲ್ಲಿದೆ. ಅದು ಹಂಸ ಇವನ ಕೈಗೆ ಬಂದ ಕೂಡಲೇ ಅದಕ್ಕೆ ಗೊತ್ತಾಗುತ್ತೆ ಇವನ ಮನಸ್ಸು. ಅದು ತಾನು ಪಾರಾಗ್ಲಿಕ್ಕೆ ಏನು ಮಾಡುತ್ತೆ ಅಂದರೆ, ನಾನು ಬೇಕಿದ್ದರೆ ನಿನ್ನ ಪ್ರೀತಿಯನ್ನು ಅಲ್ಲಿರುವ ದಮಯಂತಿಗೆ ಹೇಳಿ ಬರ್ತೇನೆ, ನೀನು ನನ್ನನ್ನು ಕೊಲ್ಲಬೇಡ ಅಂತ. ಇವನಿಗೆ ಇಷ್ಟೇ ಸಾಕಾಗತ್ತೆ. ಅವನು ಬಹಳ ಸಂತೋಷದಿಂದ ಆಯಿತು ಹೋಗಿ ಬಾ ಅಂತ ಅದಕ್ಕೊಂದು ಮುತ್ತು ಕೊಟ್ಟು ಅದನ್ನು ಆಕಾಶಕ್ಕೆ ಹಾರಿಬಿಡ್ತಾನೆ. ಹಾಗೆ ಹೋದ ಈ ಹಂಸ ಅಲ್ಲಿ ವಿದರ್ಭ ದೇಶದ ದಮಯಂತಿ ತಾನು ತನ್ನ ಪಾಡಿಗೆ ವಾಯು ವಿಹಾರ ಮಾಡುವಾಗ ಸಖಿಯರ ಜೊತೆಗಿರ್ತಾಳೆ. ಅವಳನ್ನು ಏಕಾಂತಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅವಳ ಹತ್ರ ಬಂದಂಗೆ ಮಾಡೋದು, ಅವಳು ಇನ್ನೇನು ಹಿಡಿತೇವೆ ಏನಾಗ ಮತ್ತೆ ಮುಂದೆ ಹೋಗೋದು, ಮತ್ತೆ ಮುಂದೆ ಹೋಗಿ ಮಾಡೋದು, ಮಾಡಿ ಅವಳನ್ನು ಏಕಾಂತಕ್ಕೆ ಕರ್ಕೊಂಡು ಹೋಗಿ ಅವಳಿಗೆ ಪ್ರೇಮ ನಿವೇದನೆಯನ್ನು ಮಾಡುತ್ತೆ. ಹೀಗಿದ್ದಾನೆ ನಲ, ಅವನು ನಿನ್ನನ್ನು ತುಂಬ ಪ್ರೀತಿಸುವುದಾಗಿಯೂ ನಿನ್ನದೇ ದಾರಿ ಕಾಯುವುದಾಗಿಯೂ ತಿಳಿಸಿದ್ದಾನೆ ಅಂತ. ಇಷ್ಟು ಪ್ರೀತಿ ಅವಳಿಗೆ ಕೊಟ್ಟದ್ದನ್ನು ಅವಳು ನೀನು ಇದೇ ಮಾತನ್ನು ಅವನಿಗೂ ಹೇಳು ಅಂತ ಅದನ್ನು ಕಳಿಸ್ತಾನೆ. ಇದು ಪರಸ್ಪರ ಹಂಸದ ಮೂಲಕ ಒಬ್ರಿಗೊಬ್ಬರಿಗೆ ಮತ್ತೆ ಸುದ್ದಿ ಹೋಯಿತೆ ಹೊರತಾಗಿ ಭೇಟಿ ಇಲ್ಲ. ಹೇಗೆ ಭೇಟಿ ಆಗೋದು ಅಂತಾದಾಗ ಕಡೆಗೆ ವಿದರ್ಭ ದೇಶದ ದೊರೆಗೆ ಗೊತ್ತಾಗುತ್ತೆ ಇವಳು ಬಹಳ ಪ್ರೀತಿಯಲ್ಲಿ ಇದ್ದಾಳೆ. ಈಗ ಒಂದು ದಾರಿ ಏನು ಅಂದರೆ ಸ್ವಯಂವರ ಏರ್ಪಡಿಸಿ ಬಿಡೋದು. ನಲ ತನ್ನಿಂದ ತಾನೇ ಬಂದೇ ಬರ್ತಾನೆ. ಈಗ ಸ್ವಯಂವರ ಏರ್ಪಡಿಸಿದ್ದಾರೆ ವಿದರ್ಭ ದೇಶದ ದೊರೆ ದಮಯಂತಿಗೆ ಅಂತಂದಾಗ ಅದೆಲ್ಲ ರಾಜರಿಗೂ ಸುದ್ದಿ ಹೋಗುತ್ತೆ. ಆವಾಗ ನಲ ಬರ್ತಾನೆ. ಹೀಗಾಗಿ ನಲ ಬರಲಿ ಅನ್ನೋ ಕಾರಣಕ್ಕಾಗಿ ಸುದ್ದಿಯನ್ನು ಘಂಟಾಘೋಷವಾಗಿ ಸ್ವಯಂವರದ ಕುರಿತಾಗಿ ಸುದ್ದಿಗಳನ್ನು ಹಬ್ಬಲಾಗ್ತದೆ. ಅತ್ತ ನಲ ಇನ್ನೇನು ಆ ಮದುವೆಗೆ ಹೋಗಬೇಕು, ತಯಾರಿ ನಡೆಸಿದ್ದಾನೆ. ಅವನಿಗೂ ಗೊತ್ತು ತಾನೇ ವರಿಸುವುದು ಅಂತ, ಇವಳು ತೀರ್ಮಾನ ಮಾಡಿದ್ದಾಳೆ ಅವ ಬಂದ ಕೂಡಲೇ ಅವನಿಗೆ ಹಾರ ಹಾಕುವುದು ಅಂತ. ಇಷ್ಟೆಲ್ಲ ಇದ್ದಾಗ ಈ ಕಡೆಯಿಂದ ನಾರದರು ಮತ್ತು ಪರ್ವತರು ದೇವಲೋಕದಲ್ಲಿ ಸುದ್ದಿಯನ್ನು ಹಬ್ಬಿಸ್ತಾರೆ.
ಅಂತಿಂಥ ಮನ್ಮಥ ಅಲ್ಲ ಅವನು, ಅಂತಿಂಥ ಸುರಸುಂದರಿ ರತಿ ಏನಲ್ಲ ಅವರು. ಆ ರತಿಯ ಸೌಂದರ್ಯಕ್ಕೆ ಯಾರೂ ಮಾರು ಹೋಗದವರಿಲ್ಲ, ಅಂಥ ಸುಂದರಿ ದಮಯಂತಿ. ಅವಳ ಸ್ವಯಂವರ ಏರ್ಪಡಿಸಿದ್ದಾರೆ ಅನ್ನುವುದನ್ನು ಅಲ್ಲಿ ಇಂದ್ರಲೋಕದಲ್ಲಿ ಹೇಳಲಾಗಿ, ಈ ಯಮ, ಅಗ್ನಿ, ವರುಣ ಇವರಿಗೆ ಸಹ ತಾವು ಹೋಗಬೇಕು. ಇಂದ್ರ, ಯಮ, ವರುಣ, ಅಗ್ನಿಯರು 4 ಜನ ತಾವು ಹೋಗೋಣ ಈ ಮದುವೆಗೆ, ನಮ್ಮನ್ನು ವರಿಸಲಿ ಅವಳು ಅಂತ ತಲೆಗೆ ಬಂದುಬಿಡುತ್ತೆ. ಇಷ್ಟು ಸುಂದರಿ ಇದ್ದಾಳಾದರೆ ನಾವೇ ಮದುವೆ ಆದರೆ ಆಯಿತು ಅಂತ. ಹೀಗಾಗಿ ಅವರು ಬರ್ತಿರ್ತಾರೆ. ಅವರು ಬರುವ ದಾರಿಯಲ್ಲಿ ಈ ಕಡೆಯಿಂದ ನಲ ಹೋಗ್ತಿರ್ತಾನೆ, ಇನ್ನು ನಾಳೆ ಒಳಗೆ ಸೇರಬೇಕು ಅನ್ನುವ ಲೆಕ್ಕದಲ್ಲಿ. ಈ ಲೋಕಪಾಲಕರು 4 ಜನ ತಾವು ತಮ್ಮನ್ನು ಪರಿಚಯಿಸಿಕೊಂಡು, ನಾವು ಇಂದ್ರ, ಯಮ, ವರುಣ ಮತ್ತು ಹೀಗೆ ಅಗ್ನಿ ಅಂತ ಪರಿಚಯಿಸಿ, ನಾವು ಈಗ ನಾಳೆ ಸ್ವಯಂವರಕ್ಕೆ ಹೊರಟಿದ್ದೀವಿ, ನೀನು ಅಲ್ಲಿ ಹೋಗಿ ವಿಷಯ ತಿಳಿಸು. ಏನು ವಿಷಯ ತಿಳಿಸ್ಬೇಕು? ನಮ್ಮಲ್ಲಿ ಯಾರನ್ನಾದರೂ ವರಿಸಬೇಕು ಅನ್ನುವ ವಿಷಯವನ್ನು ನೀನು ತಿಳಿಸ್ಬೇಕು ಅಂತ ನಲನಿಗೆ. ಮದುವೆ ಆಗಬೇಕು ಅಂತ ಅಪೇಕ್ಷೆ ಇಟ್ಟು ಹೊರಟ ಹುಡುಗನಿಗೆ ಲೋಕಪಾಲಕರಾದ ದೇವತೆಗಳು ಹೇಳಿದ ಮಾತನ್ನು ಕೇಳಿ ಏನೂ ಮಾಡಲಿಕ್ಕಾಗೋದಿಲ್ಲ. ಅವನು ಆಯಿತು ಅಂತ ಒಪ್ಪಿಕೊಂಡು ಹೋಗ್ತಾನೆ. ಹೋಗುವಾಗ ಒಂದು ಪ್ರಶ್ನೆ ಕೇಳ್ತಾನೆ, ನಾನು ಹೇಗೆ ಹೋಗಲಿ? ಅಂತಃಪುರಕ್ಕೆ ಹೋಗಬೇಕಾದ್ರೆ ಅವಳು ಏಕಾಂತಲ್ಲಿ ಸಿಗಬೇಕಾದ್ರೆ ಹೇಗೆ ಸಾಧ್ಯ? ಅದಕ್ಕೆ ನಾವು ಒಂದು ನಮ್ಮ ಅನುಗ್ರಹದಿಂದ, ನೀನು ಯಾರಿಗೂ ಕಾಣದ ಹಾಗೆ ನಾವು ಮಾಡ್ತೇವೆ, ಹಾಗಾಗಿ ನೀನು ರಹಸ್ಯವಾಗಿ ಅವಳಿಗೆ ಮಾತ್ರ ಕಾಣಿಸ್ತೀಯ, ಹಾಗೆ ಹೋಗ್ಲಿಕ್ಕೆ ಬರುತ್ತೆ ಅಂತ. ಈ ಎಲ್ಲ ಅನುಗ್ರಹ ಪಡೆದು ಅವನು ದಮಯಂತಿ ಅಂತಃಪುರದಲ್ಲಿ, ಅವಳು ವಿಶೇಷ ಅಲಂಕಾರದಲ್ಲಿದ್ದಾಳೆ, ಆ ಅಲಂಕಾರದ ಕೊಠಡಿಯವರೆಗೆ ಬರ್ತಾನೆ. ನೋಡಿದ ತಕ್ಷಣವೇ ಅವನ ಅಷ್ಟೂ ಗುಣಲಕ್ಷಣಗಳನ್ನು ಬೇರೆ ಬೇರೆಯವರಿಂದ ಕೇಳಿ ಕೇಳಿ ಗೊತ್ತಿರುವ ಈ ದಮಯಂತಿಗೆ ಅನಿಸುತ್ತೆ ಇದು ನಲನೇ ಅಂತ. ಅವಳು ತುಂಬ ಪ್ರೀತಿಯಿಂದ ಅವನನ್ನು ಆದರದಿಂದ ಬರಮಾಡಿಕೊಂಡು ಏನಾಗಬೇಕಿತ್ತು ಅಂತ ಕೇಳ್ತಾಳೆ. ಆಗ ಅವನು ಇದನ್ನು ಹೇಳ್ತಾನೆ, ಹೀಗೆ ಲೋಕಪಾಲಕರು ಹೀಗೆ ಹೇಳಿದ್ದಾರೆ, ಅವರನ್ನು ನೀನು ವರಿಸಬೇಕು ಅಂತ. ಅವಳು, ನೀನು ನನಗೆ ನಿಜವಾಗಿ ಹೇಳು, ನೀನು ನಲ ಅಲ್ವಾ ಅಂತ. ಹೌದು, ಮತ್ತು ನನಗೆ ಈ ಮಾತನ್ನು ನೀನು ಹೇಗೆ ಹೇಳೋದಕ್ಕೆ ಬಂದೆ? ನನಗೆ ಲೋಕಪಾಲಕರ ಆದೇಶ, ನಾನು ಅದನ್ನು ಮೀರುವ ಹಾಗಿಲ್ಲ, ಆದ್ದರಿಂದ ಹೇಳಿದ್ದೇನೆ. ಇವಳೇನು ಹೇಳ್ತಾಳೆ, ನೀವು ಒಂದು ಕೆಲಸ ಮಾಡು, ನೀನು ಅವರಿಗೆ ಹೋಗಿ ಹೇಳು, ವಿಷಯ ತಿಳಿಸಿದ್ದೇನೆ ಅಂತ ಹೇಳು, ಮತ್ತು ಅವರಿಗೆ ಹೇಳು ನಾನು ನಿನ್ನನ್ನೇ ವರಿಸುವವರಿದ್ದೇನೆ ಅಂತ ಹೇಳಿ ಅಂತ ಅವರಿಗೆ ಹೋಗಿ ಹೇಳು. ಇಷ್ಟಾದಾಗ ಪುನಃ ಹೇಳ್ತಾಳೆ, ಈ ಒಂದು ಮಾತನ್ನು ಹೇಳುವುದರಿಂದ ಅವರೇನಾದರೂ ಕೋಪಿಸಿಕೊಂಡು ಶಪಿಸಿದರೆ ಅದು ನಿನಗೇನು ಆಗುವುದಿಲ್ಲ ಎನ್ನುವ ಒಂದು ಅನುಗ್ರಹವನ್ನು ನಾನು ಮಾಡಿದ್ದೇನೆ ಅಂತ ಹೇಳುವಂತ. ಇನ್ನೆಲ್ಲಿಯಾದರೂ ಅವರು ಶಾಪ ಕೊಟ್ಟರೆ ಅದರಿಂದ ಅಲ್ಲಿ ಹೋಗಿ ಅವಳು ಅದನ್ನು ಹೇಳುವ ಹಾಗೆ ಇವನು ಮತ್ತೆ ಹೋಗಿ ಲೋಕಪಾಲಕರಿಗೆ ಹೀಗೆ ಹೀಗೆ ಅಂತ. ಆಗ ಲೋಕಪಾಲಕರು, ಓಹೋ ನಿನ್ನನ್ನೇ ವರಿಸ್ತೇನೆ ಅಂತ ಹೇಳಿದಾರಾ? ಅವ್ರಿಗೂ ಒಂದು ಚಾಲೆಂಜ್. ಅವರೇನು ಮಾಡ್ತಾರೆ, ಸರಿ ಅಂತ ಮದುವೆಯ ಸ್ವಯಂವರದ ದಿನ ನಲ ನಿಂತಿದ್ದಾನೆ. ನಲನ ಪಕ್ಕಕ್ಕೆ ಲೋಕಪಾಲಕರೆಲ್ಲರೂ ನಲನ ಹಾಗೆ 5 ಜನ ನಲ ನಿಂತಿದ್ದಾರೆ ಅಲ್ಲಿ. ಇವಳು ಸ್ವಯಂವರದ ಹಾರ ತೊಗೊಂಡು ಬರ್ತಾಳೆ. ನಲ 5 ಜನ ನಲಗಳಲ್ಲಿ ತನ್ನ ನಲ ಯಾರು ಗೊತ್ತಾಗಲ್ಲ. ಅವಳಿಗೆ ಕೆಲವು ವಿಷಯಗಳು ಗೊತ್ತು. ಏನು? ದೇವತೆಗಳು ಕಣ್ಣು ಮಿಟುಕಿಸೋದಿಲ್ಲ, ಆಮೇಲೆ ಅವರ ಕಾಲು ನೆಲದಲ್ಲಿರೋದಿಲ್ಲ, ಅವರು ಬೆವರೋದಿಲ್ಲ. ಇವಳು ಏನು ಮಾಡ್ತಾಳೆ, ಇದೆಲ್ಲ ಕುರುಹುಗಳನ್ನು ಹುಡುಕ್ತಾಳೆ. ಇವರಲ್ಲಿ ಯಾವುದಾದ್ರೂ ಇದ್ದದಿದ್ದರೆ ಹಾಗಾದರೆ ಅದು ಇಲ್ಲದೇ ಇರುವ ಯಾರಿದ್ದಾನೆ ಅವನು ನಳ. ಸೊ ಹೀಗಾಗಿ ನೋಡಿದರೆ ಅವರೆಲ್ಲರೂ ಕಾಲು ನೆಲದಲ್ಲಿರುತ್ತೆ, ಬೆವರ್ತಿರ್ತಾರೆ, ಅವರ ಹೂವು ಬಾಡಿದೆ, ಅವರ ಕಣ್ಣು ಮಿಟುಕಿಸುತ್ತೆ, ಅವರು ಎಲ್ಲವೂ ಕೂಡ ವಂಚನೆ ಆಗುವ ಹಾಗೆ ನಿಂತಿದ್ದಾರೆ. ಇದರ ಪರಿಣಾಮವಾಗಿ ಅವಳು ಸಂಪೂರ್ಣ ಲೋಕಪಾಲಕರಿಗೆ ಶರಣಾಗತಳಾಗಿ ತುಂಬ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾಳೆ, ದಯವಿಟ್ಟು ನನಗೆ ನನ್ನ ನಲನನ್ನು ತೋರಿಸಿ, ನೀವು ಯಾರು ಗುರುತು ಹಚ್ಚುವ ಹಾಗೆ ಮಾಡಿ ಅಂತ. ಇವಳ ಭಕ್ತಿ ಮತ್ತು ಅವನ ಕುರಿತ ಅಷ್ಟು ತಾದಾತ್ಮ್ಯ ನೋಡಿ ಅವರು ತಮ್ಮನ್ನು ತಾವು ದೇವತೆಗಳಾಗಿ ಪ್ರಕಟಿಸಿಕೊಳ್ತಾರೆ. ನೆಲದಲ್ಲಿ ಕಾಲಿರೋದಿಲ್ಲ, ಕಣ್ಣು ಮಿಟುಕಿಸೋದಿಲ್ಲ, ಬೆವರೋದಿಲ್ಲ. ಇವನೊಬ್ಬ ಬೆವತ್ತಿರ್ತಾನೆ, ಇವನ ಕೊರಳಿನ ಹಾರ ಬಾಡಿರುತ್ತೆ, ಇವನ ಕಣ್ಣು ಮಿಟುಕಿಸ್ತಿರ್ತಾನೆ, ನೆಲದಲ್ಲಿ ನಿಂತಿರ್ತಾನೆ. ಈ ನಳನಿಗೆ ಹಾರ ಹಾಕ್ತಾಳೆ. ಪ್ರೀತಿಯ ಪರಾಕಾಷ್ಠೆ ಎಂಥದ್ದು ಅಂದರೆ ದೇವತೆಗಳನ್ನು ಬದಿಗೆ ಸರಿಸಿ ಮನುಷ್ಯನನ್ನು ಆಯ್ಕೆ ಮಾಡಿದ್ಲು ಅಂತ. ಅಂಥ ದಮಯಂತಿಯ ಸಮರ್ಪಣೆ. ಮದುವೆ ಆದ ಮೇಲೆ ನಿಮಗೆ ಗೊತ್ತು, ಅವರ ಇಬ್ಬರ ನಡುವೆ ಇನ್ನಿಲ್ಲದಂತಹ ಪ್ರೀತಿ. ಇಬ್ಬರು ಮಕ್ಕಳು ಹುಡ್ತಾರೆ, ಚಿತ್ರಸೇನ ಚಿತ್ರಸೇನಿ ಅಂತ.
ಆದರೆ ಕಲಿಪುರುಷ ಇಂದಲ್ಲ ನಾಳೆ ಯಾಕೋ ಇವರನ್ನು ಪ್ರವೇಶ ಮಾಡಬೇಕು ಅಂತ ಕಾಯ್ತಿರ್ತಾನೆ. ಕಾರಣ ಇಷ್ಟೇ, ಅವನು ಮದುವೆ ಆಗಬೇಕು ಅಂತ ಅವನು ಒಬ್ಬ ಆಕಾಂಕ್ಷಿ. ಅವನು ಬರುವಾಗ ತಡ ಆಗಿಬಿಟ್ಟಿರ್ತದೆ. ಲೋಕಪಾಲಕರು ಹಿಂದೆ ಹೋಗು, ಅವನು ಸಿಗ್ತಾನೆ. ಎಲ್ಲಿ ಹೊರಟಿದ್ಯಾ ಅಂದ್ಕೊಂಡು ಮದುವೆಗೆ. ಅಯ್ಯೋ ಮದುವೆ ಮುಗಿಸಿ ನಳನನ್ನು ಒರೆಸಿ ಅವಳು ಹೋಗಿ ಆಯಿತು. ಅವನಿಗೊಂದು ಸೇಡು ತೀರಿಸ್ಕೋಬೇಕು ಅಂತಿರುತ್ತೆ ಇನ್ನು ಕಲಿಪುರುಷನಿಗೆ. ನಾನು ಒಂದು ದಿವಸ ನಾನು ಸೋಲಿಸ್ಬೇಕು ಅಂತ. ಹೀಗಾಗಿ ಹಾಗೆ ಕಾಯ್ಕೊಂಡಿದ್ದು ಅವನೊಂದು ದಿವಸ ಧರ್ಮ ತಪ್ತಾನೆ. ಧರ್ಮ ತಪ್ಪುವುದಕ್ಕೆ ಅಲ್ಲಿ ಮೂತ್ರ ಮಾಡಿದ ನಂತರ ಕಾಲು ತೊಳೆಯದೆ ಅವನು ತನ್ನ ಆಚಮನಾದಿಗಳನ್ನು ಮಾಡಿದ. ಆದ್ದರಿಂದ ಅದು ಕಲಿಪ್ರವೇಶಕ್ಕೆ ಅನುಕೂಲ ಆಯಿತು ಅಂತ ಉಲ್ಲೇಖ ಕೊಡುತ್ತಾರೆ. ಅಂದರೆ ಮೂತ್ರ ವಿಸರ್ಜನೆಯ ನಂತರ ಕಾಲು ತೊಳೆಯುವುದು, ಗುಹ್ಯಾಂಗವನ್ನು ತೊಳೆಯುವುದು, ಬಾಯಿ ಮುಕ್ಕಳಿಸುವುದು ಇವೆಲ್ಲ ಪರಿಪಾಠವಾಗಿ ಆ ಕಾಲಕ್ಕೆ ಇತ್ತು. ಈ ಕಾಲಕ್ಕೆ ಹೋಗಿದೆ. ಈ ಕಾಲಕ್ಕೆ ಹೋಗಿದೆ ಅಂತಂದರೆ ನಾವು ಇಂಪ್ರೂವ್ ಆದದ್ದಲ್ಲ, ನಾವು ಹಾಳಾಗ್ತಿದ್ದೇವೆ. ಯಾಕೆಂದರೆ ಅವೆಲ್ಲ ಆರೋಗ್ಯದ ವಿಷಯಗಳು. ಒಂದು ದೃಷ್ಟಿಯಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟು ಪರಿಶುದ್ಧತೆಯನ್ನು ಹೇಗೆ ಅವರು ಮೇಂಟೈನ್ ಮಾಡ್ತಿದ್ರು ಅಂತ. ಸೊ ಇದನ್ನು ಕಲಿಪುರುಷ ಪ್ರವೇಶ ಮಾಡಿದ. ಕಲಿಪುರುಷ ಪ್ರವೇಶ ಆದ ನಂತರದಲ್ಲಿ ನಿಮಗೆ ಗೊತ್ತು, ಅವನನ್ನು ಪುಷ್ಕರ ಅನ್ನುವ ಸಹೋದರ ದ್ಯೂತಕ್ಕೆ ಕರೀತಾನೆ. ಅವನು ದ್ಯೂತದಲ್ಲಿ ಬಹಳ ಪರಿಣಿತ. ದ್ಯೂತದಲ್ಲಿ ಸರ್ವ ಸಂಪತ್ತು, ಚಕ್ರವರ್ತಿ ನಲ, ಸರ್ವ ಸಂಪತ್ತುಗಳನ್ನು ಕೊಡಬೇಕಾಗತ್ತೆ. ಅಷ್ಟು ಒಪ್ಪಿಸ್ತಾನೆ. ಇನ್ನು ಎಲ್ಲವೂ ಮುಗೀತು, ಅವನನ್ನು ಅವನು ಪಣಕ್ಕಿಟ್ಟಾಗಿದೆ. ಕೊನೆಗೆ ನೋಡಿ, ಪುಷ್ಕರ ಒಂದು ಪ್ರಶ್ನೆ ಕೇಳ್ತಾನೆ, ನಿನ್ನ ದಮಯಂತಿ ಇದ್ದಾಳಲ್ಲ ಅವಳನ್ನು ಪಣಕ್ಕಿಟ್ಟು ಆಡು. ಆಗ ದುರುಗುಟ್ಟಿ ನೋಡಿ ಹೊರಟು ಬರ್ತಾನೆ. ನೋಡಿ ಯಾಕೆ ಭೀಷ್ಮಾಚಾರ್ಯರು ಉತ್ತರ ಕೊಡಲಿಲ್ಲ ಅಂತ. ಇದಮಿತ್ತಂ ಅಂತ ನಾನು ಉತ್ತರಿಸುವುದು ಕಷ್ಟ. ಯಾಕಂದರೆ ಇಡೀ ಇತಿಹಾಸದಲ್ಲಿ ಹೆಂಡತಿಯನ್ನು ಒತ್ತೆ ಇಟ್ಟ ಒಂದೇ ಒಂದು ಉದಾಹರಣೆ ಇರಲಿಲ್ಲ ಕಾಣ್ತದೆ ಅಲ್ಲಿಯವರೆಗೆ. ಶಕುನಿಯೇ ಮಾಡಿಸಿದ್ದು ಅದನ್ನು. ಇವನು ದುರುಗುಟ್ಟಿ ನೋಡಿ ಇವನು ಎದ್ದು ಬರಲಿಲ್ಲ. ಯಾಕಂದರೆ ಇವನದ್ದೊಂದು ಪ್ರತಿಜ್ಞೆ ಇತ್ತಲ್ಲ, ವಿರೋಧಿಸುವುದಿಲ್ಲ ಅನ್ನೋದು, ಅದರ ಹಣೆ ಬರಹ ಇಲ್ಲಿ. ಆದ್ದರಿಂದಲೇ ಧರ್ಮಶಾಸ್ತ್ರಕ್ಕೆ ಒಂದೋ ಪೂರ್ವ ಪ್ರಮಾಣ ಇರಬೇಕು. ಯಾವುದೋ ಒಂದು ರೂಢಿಯಿಂದ ನಡೆದದ್ದು, ಹಿರಿಯರ ಯಾವುದೋ ಒಂದು ಘಟನೆ ಅಥವಾ ಶಾಸ್ತ್ರ, ಇದು ಯಾವುದೂ ಇರಲಿಲ್ಲ. ಆದ್ದರಿಂದ ಭೀಷ್ಮಾಚಾರ್ಯರಿಗೆ ಅದು ಬಹಳ ವಿಶಿಷ್ಟವಾದ ಒಂದು ಸಂಕೀರ್ಣ ಸಮಸ್ಯೆ. ಹೇಗಪ್ಪ ಇದನ್ನು ಪಾಲು ಮಾಡು ಅಂತ ಗೊತ್ತಾಗದ್ದಕ್ಕೆ ಅವರು ಹಾಗೆ ಹೇಳಿದರು. ನನಗೆ ಇದರಲ್ಲಿ ಏನು ಹೇಳಲಿಕ್ಕೆ ತೋಚ್ತಿಲ್ಲ ಅಂತ. ಹಾಗಾಗಿ ನಮಗೆ ಕಾಣ್ತದೆ, ಪ್ರಥಮ ಇತಿಹಾಸ ಹೆಣ್ಣನ್ನು ಒತ್ತೆ ಇಟ್ಟದ್ದು ದ್ರೌಪದಿಯನ್ನೇ. ಈ ನಲ ಮಾತ್ರ ನಾನು ಒತ್ತೆ ಇಡೋದಿಲ್ಲ ಅಂತ ಎದ್ದ. ಅಲ್ಲಿಂದ ನಲ ಮತ್ತು ದಮಯಂತಿಯರು ಕಾಡಿಗೆ ಬಂದರು. ನಿಮಗೆ ಗೊತ್ತಿದೆ, ಕಾಡಿನಲ್ಲಿ ಅವರಿಗೆ ಇನ್ನಿಲ್ಲದಂತಹ ಬಹಳ ಸಂಕಷ್ಟಗಳು. ಆಗ ಬಟ್ಟೆ ಕೂಡ ಒಂದು ತುಂಡು ಬಟ್ಟೆ ಮಾತ್ರ ಇತ್ತು. ಆ ತುಂಡು ಬಟ್ಟೆಯನ್ನು ಹಕ್ಕಿ ಹಿಡಿಯೋ ಸಲುವಾಗಿ ಬಳಸಿದ. ಹಕ್ಕಿಗಳು ಅದನ್ನು ಎತ್ಕೊಂಡು ಹೋದವು. ಅವು ಕೂಡ ಕಲಿಪುರುಷನ ಭಾಗವಾಗಿದ್ದು. ಇವನು ಬೆತ್ತಲಾದ. ಮಲಗುವಾಗ ಇಬ್ಬರು ಕಾಡಿನ ಯಾವುದೋ ಒಂದು ಕಲ್ಲಿನ ಮೇಲೆ ಮಲಗುವ ಹೊತ್ತಿಗೆ ಮುಂದೆ ಮಲಗಲಿಕ್ಕೆ ಮತ್ತು ಹೊತ್ತುಕೊಳ್ಳಿಕ್ಕೆ ಯಾವ ಬಟ್ಟೆಯೂ ಇಲ್ಲದೆ ಇರುವಾಗ ಸೀರೆಯನ್ನೇ, ದಮಯಂತಿಯ ಸೀರೆಯನ್ನೇ ಇಬ್ಬರು ಬಳಸಿದ್ರು ಅನ್ನೋದು. ಮಧ್ಯರಾತ್ರಿ ಇವನಿಗೆ ಈ ಕಷ್ಟಕ್ಕೆ ಇವಳನ್ನೇ ಯಾಕೆ ದುಡಿದು, ಇವಳು ಸುಖವಾಗಿರಲಿ, ನನ್ನ ಕಷ್ಟ ನನಗಿರಲಿ ಅಂತ ಇವನು ಸಣ್ಣಗೆ ಎಚ್ಚರ ಮಾಡಿಕೊಂಡು ಅವಳಿಗೆ ಸಪ್ಪಳಾಗದ ಹಾಗೆ ಆ ಸೀರೆಯ ಅರ್ಧ ಭಾಗವನ್ನೇ ತನ್ನ ಮೈ ಮುಚ್ಚುವುದಕ್ಕೆ ಬಳಸಿ ಹೊರಟು ಹೋದ ಅನ್ನೋದು ಒಂದು ಭಾಗ. ಅವನು ಹೊರಟು ಹೋದ ಮೇಲೆ ದಮಯಂತಿ ಪಟ್ಟ ಪಾಡೇ ಒಂದು ದೀರ್ಘ ಕಥನ. ಅವಳಿಗೆ ಹೆಬ್ಬಾವು ಒಂದು ಬಂದು ಸುತ್ತುತ್ತೆ. ಅವಳಿಗೆ ಹೆಬ್ಬಾವು ಬಂದ ಲಕ್ಷ್ಯ ಇಲ್ಲ. ಎಲ್ಲಿ ಹೋದಿ ನನ್ನ ಗಂಡ, ಆ ತುಂಡು ಬಟ್ಟೆ ತೆಗೆದುಕೊಂಡು ನನ್ನನ್ನು ಬಿಟ್ಟು ಕಾಡಿನಲ್ಲಿ, ನೀನು ನನ್ನನ್ನು ರಕ್ಷಿಸದಿದ್ದರೆ ಇನ್ಯಾರು ನನಗೆ ರಕ್ಷೆ, ನಾನು ಕಾಡಿನಲ್ಲಿ ನಿನ್ನನ್ನೇ ನಂಬಿ ಹುಡುಕುತ್ತಿದ್ದೇನೆ ಅಂತ ಕೂಗುವುದೊಂದೇ ಗೊತ್ತು ಅವಳಿಗೆ. ಹೆಬ್ಬಾವು ಇನ್ನೇನು ನುಂಗುತ್ತೆ ಅನ್ನೋದು ಗೊತ್ತಿಲ್ಲ. ನಲ ನಲ ಅಂತ ಕೂಗ್ತಿರ್ತಾಳೆ. ಯಾವನೋ ಒಬ್ಬ ಬೇಟೆಗಾರನಿಗೆ ಇವಳ ಕೂಗು ಕೇಳಿ ಅವನು ಬಂದು ಆ ಹೆಬ್ಬಾವಿನಿಂದ ರಕ್ಷಿಸ್ತಾನೆ. ಹೆಬ್ಬಾವನ್ನು ಕೊಲ್ತಾನೆ. ಕೊಂದ ನಂತರ ಇವಳ ಕಥೆ ಕೇಳಿದ ಮೇಲೆ ಇವಳು ಇದ್ದದ್ದು ಯಥಾ ಪ್ರಕಾರ ಹೇಳ್ತಾಳೆ. ತಕ್ಷಣ ಇವನಿಗೇನು ಅನಿಸುತ್ತೆ, ಇವಳು ಒಬ್ಬಳೇ ಇದ್ದಾಳೆ, ಇವಳನ್ನು ಅಪಹರಿಸ್ಬೋದಲ್ಲ, ಸುಂದರವಾಗಿದ್ದಾಳೆ. ಹೀಗಾಗಿ ಆ ಭಾವದಿಂದ ಬೇಟೆಗಾರ ಇವಳ ಹತ್ರ ಬಂದಾಗ ಇವಳು ದುಷ್ಟ ಕಣ್ಣಿನಿಂದ, ಕೆಂಗಣ್ಣಿನಿಂದ, ನನ್ನ ಪಾತಿವ್ರತ್ಯ ನಿಜವಾಗಿದ್ದರೆ, ನಾನು ನಂಬಿದ್ದ ನಳ ನನ್ನ ಗಂಡನಾಗಿ ನನ್ನನ್ನು ಪ್ರೀತಿಸುವುದು ಹೌದಾದರೆ, ನನ್ನ ಪರಿಶುದ್ಧತೆ ಸತ್ಯವಾದರೆ ಇವನು ಸುಟ್ಟು ಹೋಗಲಿ ಅಂತ ಶಪಿಸುವ ಹೊತ್ತಿಗೆ ಅವನು ಸುಟ್ಟು ಹೋದ. ಇಂಥದ್ದನ್ನು ಅಂತರಂಗದ ಧೀಶಕ್ತಿ ಅಂತ ಹೇಳೋದು. ಇದಕ್ಕೆ ನಿರಂತರವಾಗಿ ನಮ್ಮ ಒಳಗೆ ನಾವು ಪಾವಿತ್ರ್ಯವನ್ನು ಕಾಪಾಡಿಕೊಂಡಿದ್ದರೆ ನಮಗೆ ಯಾರಿಗೂ ಕೂಡ ಸಾಧ್ಯ. ಇದು ನಮ್ಮ ಮುಂದೆ ಗಂಡು ಬಂದರೆ ಅಥವಾ ಯಾವನೋ ಒಬ್ಬ ಅಮಾಯಕವಾಗಿ ನಮ್ಮನ್ನು ಏನೋ ಮಾಡಲಿಕ್ಕೆ ಬಂದರೆ ಹೆದರುವ ಕಾರಣ ಇಲ್ಲ. ಅಂತರಂಗದಲ್ಲಿ ಇಂಥದ್ದೊಂದು ಬಲ ಇದ್ದರೆ ಅವನು ಸುಟ್ಟು ಭಸ್ಮನೇ ಆಗಬೇಕು, ಅಥವಾ
ಅವನು ಶರಣಾಗತನೇ ಆಗಬೇಕು. ಎರಡು ರೀತಿ, ಒಂದು ಸುಟ್ಟು ಭಸ್ಮ ಮಾಡುವುದು, ಇಲ್ಲ ಪ್ರೀತಿಯಿಂದ ಅವನನ್ನು ಪರಿವರ್ತಿಸುವುದು. ಎರಡೂ ಸಾಧ್ಯತೆ ಹೆಣ್ಣಿಗಿದೆ. ಬಹಳ ದುರ್ಬಲವಾಗಿ ಬೆಳೆಸ್ತೀವಿ ಮನೆಯಲ್ಲಿ. ಹೆಣ್ಮಕ್ಳಿಗೆ ಏನೇನೋ ಬೇಡವಾದ ಹೇಳಿಕೊಟ್ಟು, ಅವಳು ಅಂದರೆ ಏನು, ತಾನು ಯಾರಾದರೂ ಬಂದರೆ ಈಗ ನಾನು ರೇಪಾಗಲಿಕ್ಕೆ ಇರುವ ವಸ್ತು ಅಂತ ತೀರ್ಮಾನ ಮಾಡುವ ಹಾಗೆ ಬೆಳೆಸ್ತೀವಿ ನಾವು. ಮಾನಭಂಗ ಆಗ್ಲಿಕ್ಕೆ ಬಂದರೆ ಇದು ಮಾನಭಂಗ ಮಾಡಲಿಕ್ಕೆ ಅವಳು ಬೇರೆ ದಾರಿ ಇಲ್ಲಪ್ಪ, ನೀನು ಆಗಬೇಕು ಅನ್ನುವ ಹಾಗೆ ನಮ್ಮಲ್ಲಿ ಅವಳನ್ನು ದುರ್ಬಲ ಅಂತ ಮಾನಸಿಕವಾಗಿ ದೈಹಿಕವಾಗಿ ಟ್ರೈನ್ ಮಾಡಲಾಗ್ತದೆ. ಆ ಥರದ್ದು ಮಾಡದೇ ಇದ್ದರೆ ಅದಕ್ಕೊಂದು ಬೇರೆ ರೀತಿಯ ವಿಶಿಷ್ಟ ಶಕ್ತಿ ಇದೆ. ಹೆಣ್ಣು ಅಂದರೆ ಅಷ್ಟು ಸರಳವಲ್ಲ, ಅವಳಲ್ಲಿ ಬಲ ಇದೆ, ಅವಳ ಅಂತರಂಗದಿಂದ ಬಹಳ ಬಲಿಷ್ಠಳು, ಅದಕ್ಕೆ ದೈಹಿಕ ಬಲ ಬೇಡ, ಇದನ್ನೆಲ್ಲ ಹೇಳಿಕೊಡಬೇಕು. ಆ ಥರ ಮಾಡುವುದರಿಂದ ನೋಡಿ, ಒಂದು ಸಂದರ್ಭ ಬಸ್ಸಿನಲ್ಲಿ ನಾನು ರಾತ್ರಿ ಪ್ರಯಾಣ ಮಾಡುವಾಗ, ನಾನು ಅವಾಗಿನ್ನೂ ನನ್ನ 24ನೇ ವಯಸ್ಸು ಅಂತ ಕಾಣಿಸ್ತದೆ. ಬಸ್ಸಿನ ಪಕ್ಕದಲ್ಲಿ ಆಗ ಹೆಣ್ಮಕ್ಳಿಗೆ ಮಾತ್ರ ರಿಸರ್ವೇಷನ್ ಅಂತೆಲ್ಲ ರಿಸರ್ವೇಷನ್ ಇರಲಿಲ್ಲ, ಮತ್ತದು ಬಹಳ ಸರಿಯಾದ ಕ್ರಮ. ನಾವು ಯಾರೊಟ್ಟಿಗೂ ಬದುಕಲಿಕ್ಕೆ ಕಲ್ತ್ರೇ ನಾವು ಚೆನ್ನಾಗಿ ಬದುಕೋದು. ಪ್ರತ್ಯೇಕ ಬದುಕಿದರೆ ಯಾವತ್ತೂ ಕೂಡ ನಮಗೆ ಬಲ ಬರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪಕ್ಕ ಯಾವುದೋ ಗಂಡಸಿಗೆ ಟಿಕೆಟ್ ಆಗಿತ್ತು, ಮಂಗಳೂರು ಬರ್ತಿದ್ದಂಗೆ ಅವನು ಹತ್ತಿದ. ನಾನು ಒಳ್ಳೆ ನಿದ್ದೆಯಲ್ಲಿದ್ದೆ, ಈಚೆ ಕಡೆ ಕಿಟಕಿ ಕಡೆ ಬಾಗಿಲ ಕಡೆಗೆ ಇದು ನಿದ್ದೆಗೆ ತಲೆ ಒರಗಿಸಿಕೊಂಡು ಶಾಲ್ ಹೊದ್ಕೊಂಡಿದ್ದೆ. ಈ ಮಂಗಳೂರಿನಿಂದ ಹತ್ತಿದವನು ಒಂದಿಷ್ಟು ದೂರ ಹೋದ ಹಾಗೆ ಅವನ ಕೈಯನ್ನು ನನ್ನ ತೊಡೆಯ ಹತ್ತಿರ ತಂದ. ನಾನು ಮೊದಲು ಓರೆ ಕಣ್ಣಿನಿಂದ ಗಮನಿಸಿದೆ. ಕೆಲವರಿಗೆ ಕೈ ತಪ್ಪಿನೂ ಬೀಳುತ್ತೆ, ನಾವು ಏಕಾಏಕಿ ತೀರ್ಮಾನ ಮಾಡಬಾರ್ದಲ್ವಾ, ನನ್ನ ಕಡೆಯಿಂದ ತಪ್ಪುಗಳಾಗಬಾರ್ದು. ಸರಿ, ನೋಡಿದೆ, ಅವನೇ ಉದ್ದೇಶಪೂರ್ವಕ ಮಾಡ್ತಾನೆ, ಅಚಾನಕ್ ಆಗಿದ. ನನ್ನ ಮೌನವನ್ನು ಅವನು ಪ್ರತಿಕ್ರಿಯಿಸದೇ ಇರುವುದನ್ನು ನೋಡಿಯೋ ಏನೋ ಮತ್ತಷ್ಟು ಅವನು ಕೈಯನ್ನು ತಂದಾಗ, ನಾನು ಹೊದ್ದು ಹೀಗೆ ಮಲಗಿದ್ದವಳು ಕೈಯನ್ನು ನನ್ನ ಶಾಲ್ನಿಂದ ತೆಗೆದು ಅವನ ಕೈಯನ್ನು ಬಹಳ ಮೃದುವಾಗಿ ಪ್ರೀತಿಯಿಂದ ಹಿಡಿದು, ಎರಡು ಕೈಯಿಂದ ಅವನ ಕೈ ಮಧ್ಯೆ, ನಾನು ಈ ಕೈಯಿಂದ ಹಿಡಿದಿದ್ದೆ, ಇನ್ನೊಂದು ಕೈಯಿಂದ ನನ್ನ ಕೈಯನ್ನು ಅವನಿಗೆ ಹೀಗೆ ಹಿಡಿದು, ನೀನು ಈಗ ಏನನ್ನು ಮಾಡ್ತಿದ್ದೀರಲ್ಲ ಅದರಲ್ಲಿ ನನಗೆ ಚೂರು ಆಸಕ್ತಿ ಇಲ್ಲ, ದಯವಿಟ್ಟು ನಿಮ್ಮ ನಿದ್ದೆಯೂ ಹಾಳು ಮಾಡಿಕೊಳ್ಳಬೇಡಿ, ನನ್ನ ನಿದ್ದೆಯನ್ನು ಹಾಳು ಮಾಡಬೇಡಿ, ಚೆನ್ನಾಗಿ ಪ್ರಯಾಣ ಮಾಡೋಣ ಅಂತ ಕೈಯನ್ನು ಆಚೆಗಿಟ್ಟೆ. ಅವ ಇಡೀ ಬೆಳಗಿನ ತನಕ ನನ್ನನ್ನು ಮುಟ್ಟಲಿಲ್ಲ. ಪ್ರೀತಿಯಿಂದ ಕೂಡ ಪರಿವರ್ತಿಸ್ಲಿಕ್ಕೆ ಬರ್ತದೆ. ಇನ್ನೊಂದು ಭಾರಿ ಶಕ್ತಿ, ನೀನು ತಂತ್ರ ಮಾರ್ಗ ನಡೆದಿದ್ದೀಯಾ, ನಿನಗೆ ಎಲ್ಲ ಗೊತ್ತು, ನೀನು ಹೆಣ್ಣಾಗಿ ದೇವರ ದಾರಿಯನ್ನು ನಡೆಯುವಾಗ ತಂತ್ರ ಮಾರ್ಗದಲ್ಲಿ ಕಾಮವನ್ನು ಕೂಡ ಹೇಗೆ ದಾಟುವುದು ಅಂತ ತಿಳಿದಿದ್ದೀಯಾ. ನನ್ನನ್ನು ಕಾಮದಿಂದ ದಾಟಿಸುವಂತ ಬಂದ ಗಂಡಸರೂ ಇದ್ದಾರೆ ನನ್ನ ಜೀವನದಲ್ಲಿ. ನಿನಗೆ ತಂತ್ರ ಮಾರ್ಗ ಹಾಗಾದರೆ ಗೊತ್ತಿಲ್ಲ, ಅದಕ್ಕೆ ನೀನು ನಡೆದ. ಆ ಥರ ಏನೂ ಇಲ್ಲಪ್ಪ, ನೀವು ಅದಕ್ಕೆ ಅರ್ಹರಿದ್ದರೆ ಸರಿಯೇ ಅಂತ. ಆದರೆ ಸಂದರ್ಭ ಒಂದು ಬಂದಾಗ ಏಕಾಂತದಲ್ಲಿ ತನ್ನ ಬಳಿಗೆ ಬಂದು ಈಗ ಮಲಗಲೇಬೇಕು ಅಂತ ಬಂದ ಗಂಡಸು ಬಂದು ನಿಂತಾಗ ನಾನು ಮಾಡಿದ್ದು ಟಕ ನನ್ನ ಬಟ್ಟೆಯೆಲ್ಲ ತೆಗೆದು ಸಾಷ್ಟಾಂಗ ನಮಸ್ಕಾರ. ಆವತ್ತು ಹೋದವರವರು ಮತ್ತೆ ಬರಲಿಲ್ಲ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತೇನೆ ಅಂದರೆ, ಬದುಕಿನಲ್ಲಿ ಧೀಶಕ್ತಿ ಅನ್ನೋದೊಂದು ಇದೆ, ಅದು ಪ್ರತಿ ಮಗುವಿನಲ್ಲಿದೆ, ಗಂಡಿರಲಿ ಹೆಣ್ಣಿರಲಿ. ಆ ಧೀಶಕ್ತಿಯನ್ನು ಬೆಳೆಸದೆ ಅಹಂಕಾರ ಬೆಳೆಸುವುದರಿಂದ ಇದೆಲ್ಲ ಸಾಧ್ಯ ಆಗುವುದಿಲ್ಲ. ನನ್ನ ಹೆಗ್ಗಳಿಕೆ ಹೇಳಲಿಕ್ಕೂ ಅಲ್ಲ, ಇದರ ಹಿಂದೆ ಸಾಕ್ಷಾತ್ ಗುರುಗಳಿದ್ದಾರೆ ನನಗೆ ಬಲ ಕೊಡಲಿಕ್ಕೆ, ನನ್ನನ್ನು ಕಾಯುವ ದೊಡ್ಡ ದೊಡ್ಡ ದೇವರಿದ್ದಾರೆ. ಅದೆಲ್ಲ ನಂಬಿಕೆ ಸಹಿತ ನಾವು ಇದನ್ನು ಮಾಡಬೇಕು. ಆದ್ದರಿಂದ ಖಂಡಿತಕ್ಕೂ ಯಾವ ಹೆಣ್ಣು ಕೂಡ ನಾನು ದುರ್ಬಲೆ, ನಾನು ಇವತ್ತು ಮಾನಭಂಗಕ್ಕೆ ಒಳಗಾಗಲಿಕ್ಕೆ ಹುಟ್ಟಿದ್ದು ಅನ್ನುವ ಹಾಗೆ ದಯವಿಟ್ಟು ಭಾವಿಸಬೇಡಿ. ಗಟ್ಟಿತನ ಅನ್ನುವುದನ್ನು ಯಾರೋ ನಿಮಗೆ ಎರವಲು ಕೊಡ್ಲಿಕ್ಕೆ ಬರೋದಿಲ್ಲ, ಯಾರಿಂದಲೂ ನೀವು ದುಡ್ಡಿಗೆ ತಗೊಳ್ಲಿಕ್ಕೆ ಬರೋದಿಲ್ಲ. ಅಂತಃಶಕ್ತಿಯನ್ನು ಬಾಲ್ಯದಿಂದ ಬೆಳೆಸ್ಕೊಳ್ಳುವ ಕೆಲಸವನ್ನು ಮಾಡಬೇಕು. ಇಲ್ಲದೆ ಹೋದರೆ ಪಾವಿತ್ರ್ಯದ ದೃಷ್ಟಿಯಿಂದ ಅಂತರಂಗದಲ್ಲಿ ಸತ್ಯ, ಪ್ರಾಮಾಣಿಕತೆ, ನಿಷ್ಠೆ ಇವುಗಳಾದರೂ ಗಟ್ಟಿ ಇರಬೇಕು. ಇವುಗಳೂ ಕೂಡ ನಿಮಗೆ ಭಾರಿ ಬಲ ಕೊಡ್ತವೆ. ಅದು ಕೊಟ್ಟದ್ದು, ದಮಯಂತಿಗೆ ಬಲ ಕೊಟ್ಟದ್ದು ಪ್ರೀತಿಯಲ್ಲಿದ್ದ ಪ್ರಾಮಾಣಿಕತೆ, ನಿಷ್ಠೆ, ಸಮರ್ಪಣೆ. ಆ ಅಂತರಂಗ ಧೀಶಕ್ತಿಯಿಂದ ಅವಳು ಹೀಗೆ ಸುಟ್ಟು ಹೋಗಲಿ ಅಂದರೆ ಸುಟ್ಟು ಹೋಗಬೇಕು. ಕಿನ್ನರಿ ಬೊಮ್ಮಯ್ಯನನ್ನು ಸುಟ್ಟು ಹಾಕಿದಳು, ಅಥವಾ ಅವನು ಓಡಿ ಹೋದ, ಇದು ಹುಲಿ ಅಂತ ಹೇಳಿ ಅಂತ ಕಥೆ ಬರುತ್ತಲ್ಲ ಅಕ್ಕ ಮಹಾದೇವಿಯ ಬಗ್ಗೆ. ಹೇಗೆ ಬಂತು? ಅವಳು ಒಬ್ಬಳು ಹೆಣ್ಣು, ಬತ್ತಲೆ ಹೋಗಿದ್ದಳಲ್ಲ. ಆದ್ದರಿಂದ ಇದು ಯಾವುದೂ ಅಸಾಧ್ಯವಾದದ್ದಲ್ಲ. ಅಂಥ ಒಂದು ಘಟನೆ. ಆ ಬಳಿಕ ಬೇರೆ ಬೇರೆ ತೊಂದರೆಗಳು ಅವಳಿಗೆ ಶಾರ್ದೂಲ ಬರುತ್ತೆ ಅವಳ ಹತ್ರ. ಆ ಶಾರ್ದೂಲ ಬಂದರೂ ಕೂಡ, ಶಾರ್ದೂಲ ಅಂದರೆ ಮೃಗರಾಜ, ಅದು ಬಂದರೂ ಕೂಡ ಇವಳು ಬೇರೆ ಕಥೆ ಕೇಳುವುದ್ರಲ್ಲಿಲ್ಲ. ನಲ ಎಲ್ಲಿ
ಅದೂ ಕೂಡ ಮರಳಿ ಹೋಯಿತು. ಮುಂದೆ ಅವಳಿಗೆ ಋಷಿ ಆಶ್ರಮ ಬಂದು ಅವರು ಋಷಿಗಳೆಲ್ಲ ನಿನಗೆ ಒಳ್ಳೆಯದಾಗ್ತದೆ ಅಂತ ಹರಸಿದ ಹಾಗೆ ಅದು ಕನಸು. ಅದರ ನಂತರ ಒಂದಿಷ್ಟು ವರ್ತಕರು, ವ್ಯಾಪಾರಿಗಳು ಬರ್ತಾರೆ. ಅವರ ಗಾಡಿಯಲ್ಲಿ ಹೋಗೋಣ ಅಂತ ಅವಳು ಅವರನ್ನು ಕೇಳಿಕೊಳ್ತಾಳೆ. ಅವರು ಕರ್ಕೊಂಡು ಹೋಗ್ತಾರೆ. ಆದರೆ